ಪ್ರತಿಯೊಬ್ಬರಿಗೂ ಕ್ಷಮೆ ಇರಲಿ. ಎಲ್ಲಾರ್ಗೂ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೈಕ್ ಅವ್ರಿಗಿರ್ಬೋದು, ಆಟೋದವ್ರಿಗಿರ್ಬೋದು, ನಾನೇನ್ ದೊಡ್ಡ ಹೇಳ್ತಿರಲ್ಲ ದೊಡ್ಡವನಂತ ಏನು ಅಲ್ಲಿಗೆ ಎಲ್ಲಿ ಸ್ಪೇಸ್ ಹಾಕೊಂಡಿದ್ರೆ ನೀವು ಹಾಕೊಳ್ಳಿ. ಏನ್ ಹೇಳ್ಬೇಕು ಮೆಸೇಜ್ ಕ್ಲೀನ್ ಆಗಿ ತಿಳಿಸಿದೀನಿ. ವಿಡಿಯೋ 20 ನಿಮಿಷ ಅಲ್ಲ 30 ನಿಮಿಷ, ಎಷ್ಟು ನಿಮಿಷ ಮಾತಾಡಿದೀನಿ ನನ್ಗೆ ಗೊತ್ತಿಲ್ಲ. ವಿಡಿಯೋ ಎಡಿಟಿಂಗ್ ಅಲ್ಲೇ ನಂಗೆ ಗೊತ್ತಾಗೋದು ಎಷ್ಟು ನಿಮಿಷ ಅಂದ್ಬಿಟ್ಟು. ಅದು ನಾನು ನಿಮ್ಗೇನು ಹೇಳಕ್ಕಾಗಲ್ಲ. ಫುಲ್ ವಿಡಿಯೋ ನೋಡಿ. ಪ್ರತಿಯೊಬ್ಬರಿಗೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದು ಹೇಳ್ತೀನಿ. ಎಲ್ಲಾರ್ಗೂ ಕಾಮನ್ ಪಬ್ಲಿಕ್ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ವಿಡಿಯೋ ನಿಮ್ಗೋಸ್ಕರ ಮಾಡಿರೋದು. ಜೆನ್ಯೂನ್ ಆಫ್ ಬೋತ್ ಆಟೋದವ್ರು ಇರ್ಬೋದು, ಬೈಕ್ ಅವ್ರು ಇರ್ಬೋದು, ಲಾರಿ ಅವ್ರು ಇರ್ಬೋದು, ಕಾಮನ್ ಆಗಿ ಎಲ್ಲಾರ ಕಡೆಯಿಂದ ವಿಡಿಯೋ ನಾನು ಮಾಡಿದ್ದೀನಿ. ವಿಡಿಯೋ ಫುಲ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ಸೈಡ್ ಕವರ್ ಏನ್ ತೋರಿಸ್ತೀನಿ ಅನ್ಬಿಟ್ಟು. ಇದು ಲಾಸ್ಟ್ ಅಲ್ಲಿ ನಿಮ್ಗೆ ಏನಿದೆ ಜೆನ್ಯೂನ್ ರಿವ್ಯೂ, ಇದು ಸೈಡ್ ಕವರ್ ಲಾಸ್ಟ್ ಅಲ್ಲಿ ಬರುತ್ತೆ. ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಎಂಡ್ ಆದ್ಮೇಲೆ ಈ ಲಾಸ್ಟ್ ಅಲ್ಲಿ ಇದು ಬಂದಿರುತ್ತೆ, ಅದು ಹೋಗಿ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ. ಈಗ ಬನ್ನಿ ವಿಡಿಯೋ ಫುಲ್ ಆಗಿ ನೋಡ್ಕೊಂಡು ಹೋಗಿ. ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ 3ನೇ ದಿನ. ಇಲ್ಲಿ ಏನೇನ್ ಸಿಚುವೇಶನ್ ನಡೀತಾ ಇದೆ, ಸಿನಾರಿಯೋಸ್ ನಡೀತಾ ಇದೆ, ಎಲ್ಲ ನಿಮ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರು ಹೊಸಬ್ರಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಸಬ್ಸ್ಕ್ರೈಬು ನನಗೆ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಸಿಗುತ್ತೆ, ಒಂದಷ್ಟು ಕಂಟೆಂಟ್ ಮಾಡೋಕ್ಕೆ, ಒಂದಷ್ಟು ಇನ್ಫಾರ್ಮೇಶನ್, ಜೆನ್ಯೂನ್ ಇನ್ಫಾರ್ಮೇಶನ್ ಏನು ನಿಮ್ಗೆ ತಿಳಿಸ್ಬೋದಾ ಎಲ್ಲ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಮಾಡ್ತಾ ಇದ್ದಾರೆ, ನಾನೇನು ಹೊಸ್ದಾಗಿ ಏನೋ ಬಂದು ಇಲ್ಲೇನೋ ದಬಾಕ್ತಾ ಇಲ್ಲ. ಎಲ್ಲ ನಾನು ಜೆನ್ಯೂನ್ ಆಗಿ ಏನು ಒರಿಜಿನಾಲಿಟಿ ಏನಿದೆಯೋ ನಿಮ್ಗೆ ಅದನ್ನೇ ತೋರ್ಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸ್ಕ್ರಿಪ್ಟ್ ಮಾಡಿ ಏನೋ ಒಂದು ಹೇಳಿ ಅದಕ್ಕೆ ಯೋಚನೆ ಮಾಡಿ ನಾನೇನು ಮಾತಾಡೋಕ್ಕಾಗಲ್ಲ. ಮನ್ಸಲ್ಲಿ ಇಲ್ಲಿ ಏನು ನೋಡಿರ್ತೀನೋ ಎಲ್ಲ ಪ್ರತಿಯೊಂದು ಹೆಂಗ್ ನಡೀತಾ ಇರುತ್ತೋ ಆ ದಿನದ ಹಂಗೆ ನಿಮ್ಗೆ ತೋರಿಸಿ ಅದೇ ತೋರಿಸ್ಬೇಕಂತ. ಯಾಕಂದ್ರೆ ಈ ಯೂಶ್ವಲ್ ಆಗಿ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಹೆಂಗ್ ಮಾತಾಡ್ತೀರೋ ಅದೊಂದು ನೀವು ನಮ್ಮ ಫ್ರೆಂಡ್ ಅಂತ ಮಾತಾಡ್ತೀನಿ ಹೊರತು ನಾರ್ಮಲ್ ಆಗಿ ನೀವು ಒಬ್ರು ಬೇರೆಯವರು ಆ ಥರ ಏನಿಲ್ಲ. ನನ್ನ ಫ್ರೆಂಡ್ಗೆ ಏನು ಸಜೆಷನ್ ಕೊಡ್ತೀನಿ, ಇಲ್ಲ ನನ್ನ ಫ್ರೆಂಡ್ ಹತ್ರ ಏನು ಮಾತಾಡ್ತೀನೋ, ನನ್ನ ಫ್ರೆಂಡ್ ಜೊತೆ ಏನು ಕಾಂಟೆಂಟ್ ಮಾಡ್ತೀನೋ ಅದೇ ನಿಮ್ಮ ಮೂಲಕ ತಲುಪಿಸ್ತೀನಿ. ಎಲ್ಲ ಪ್ರತಿಯೊಂದು ತಿಳಿಸ್ತೀನಿ. ವಿಡಿಯೋ ಹೊಸಬ್ರು ಇದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ನೋಡಿ, 2 ವಿಡಿಯೋ ಅವ್ರಿ ಸಕ್ಕತ್ತಾಗಿ ಓಡ್ತಾ ಇದೆ. ನಾನೇ ಏನು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸಪೋರ್ಟ್ ನನಗೆ ಮಾಡ್ತಾ ಇಲ್ಲ, ಪರ ವಿರೋಧ ನಡೀತಾ ಇದೆ. ಏನಕ್ಕೆ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಅವ್ರೊಂದಷ್ಟು ಜನ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ, ಆಟೋದವ್ರು ಬಂದು ಅವ್ರೊಂದಷ್ಟು ಜನ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ. ನಾವು ಜಗಳ ಆಡೋದು ಬೇಡ, ಯಾರು ಜಗಳ ಆಡಕ್ ಹೋಗ್ಬೇಡಿ, ಹೇಳ್ತೀನಿ ಕೇಳಿ ಎಲ್ಲ. ಯಾಕಂದ್ರೆ ಅಲ್ಲಿರೋನು ನಮ್ಮ ಅಣ್ಣ ತಮ್ಮನೇ, ಇಲ್ಲಿರೋನು ನಮ್ಮ ಅಣ್ಣ ತಮ್ಮನೇ, ಯಾರು ಜಗಳ ಮಾಡ್ತಿಲ್ಲ. ನಿಮ್ಗೆ ಸಿಚುವೇಶನ್ ಹೆಂಗಂತ ಹೇಳ್ತೀನಿ ಕೇಳಿ. ಇಲ್ಲಿ ನಾನು ಮುಂಚೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಇದ್ರಲ್ಲಿ ಏನು ನಿಮ್ಗೆ ಮುಚ್ಚುಮರೆ ಏನಿಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ನಿಮ್ಗೆ, ನಾನು 5-7-8 ವರ್ಷ ಆ ಫೀಲ್ಡ್, ಫುಡ್ ಡೆಲಿವರಿ ಎಲ್ಲಾ ತರ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿ ಅನುಭವ ತಗೊಂಡು ಆಮೇಲೆ ನನಗೆ ಒಂದಷ್ಟು ಕಂಫರ್ಟ್ನೆಸ್ ಆಗ್ಬೇಕು ಅಂದ್ಬಿಟ್ಟು ನಾನು ಈ ಫೀಲ್ಡ್ ಬಂದಿದ್ದು. ಇಲ್ಲಿ ನಾನು ಮುಂಚೆ ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ವ್ಯತ್ಯಾಸಗಳು ಜಾಸ್ತಿ ಇದೆ. ಇಲ್ಲಿದೇನು ಸಿನಾರಿಯೋಸ್ ನಡೀತಾ ಇದೆ ಹೇಳ್ತೀನಿ. ಯಾಕಂದ್ರೆ ನಾವು ಹೇಳ್ಬೋದು ಅಲ್ಲಿ ನಿಂತ್ಕೊಂಡು ಆಟೋದವರು ಏನು ಅಂತ ಹೇಳ್ಬೋದು. ಇದೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಮ್ಮ ಆಟೋದ್ರಲ್ಲಿ ನಿಮ್ಗೆ ಹೇಳ್ತೀನಿ, ಹಿಂಗಿದೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸಿಚುವೇಶನ್ ಏನ್ ನಡೀತಾ ಇದೆ ಅಂತ ಹೇಳ್ತೀನಿ ಕೇಳಿ. ಒಂದಷ್ಟು ಜನ ಕಮೆಂಟ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಕಮೆಂಟ್ಸ್ ಅಲ್ಲಿ ಅದಕ್ಕೂ ಒಂದಷ್ಟು ನಿಮ್ದೇ ಆದಂತ ಸ್ವಾತಂತ್ರ್ಯ ಇದೆ, ನಿಮ್ದೇ ಆದಂತ. ನೀವು, ನಾನು ಯಾವುದೇ ತರ ಏನು ಡಿಲೀಟ್ ಮಾಡಲ್ಲ. ನೀವು ನನಗ್ ಬೈದ್ರು ಅಷ್ಟೇ, ನನ್ಗೆ ಬೈದಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರಿಗೆ ಬೈದ್ರು ಅಷ್ಟೇ, ಬೇರೆಯವ್ರಿಗೆ ಬೈದ್. ಆದ್ರೆ ನೀವು ತುಂಬಾ ವಲ್ಗರ್ ಅಂದ್ರೆ ಬ್ಯಾಡ್ ವರ್ಡ್ಸ್ ತುಂಬಾ ಯೂಸ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಅನಿಸಿಕೆಗಳು ಏನಿದೆಯೋ ಅದ್ರ ಬಗ್ಗೆ ಮಾತಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಯಾರಿಗೆ ಒಬ್ರಿಗಿರ್ಲಿ, ಯಾರಿಗೆ ಒಬ್ರಿಗೆ ದೂಷಿಸೋದಿರ್ಲಿ, ಅಂದ್ರೆ ಬೈಯೋದಿರ್ಲಿ, ಯಾರು ಇಟ್ಕೋಬೇಡಿ. ಯಾಕಂದ್ರೆ ಆ ತರ ಏನಾದ್ರು ಕಮೆಂಟ್ಸ್ ನನ್ ಕಾಣಿಸ್ತು ಅಂದ್ರೆ, ಇನ್ನೊಬ್ರಿಗೆ ಅದು ತೊಂದರೆ ಆಗ್ತಿದೆ ಅಂತಂದ್ರೆ ನಾನು ಆ ಕಮೆಂಟ್ ಡಿಲೀಟ್ ಮಾಡೇ ಮಾಡ್ತೀನಿ. ಅಟ್ ಎನಿ ಕಾಸ್ಟ್. ನಾನು ಯಾವುದೇ ಕಾರಣಕ್ಕೂ ನೀವು ನನ್ಗೆ ಬೈದ್ರು ಪರವಾಗಿಲ್ಲ, ಏನಂದ್ರೂ ಪರವಾಗಿಲ್ಲ. ಏನಕ್ಕಂದ್ರೆ ಇನ್ನೊಬ್ರಿಗೆ ಬೈದಿರ, ತೊಂದರೆ ಆಗ್ದಿರಂಗೆ ನೀವು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳು ಹೇಳಿ. ಯಾಕಂದ್ರೆ ಎಲ್ಲಾರು ಬಂದು ವಾಕ್ ಸ್ವಾತಂತ್ರ್ಯ, ಇದು ನಮ್ಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ಅಂತಾರೆ. ಇನ್ನ ಹೇಳ್ತೀವಿ ಅಂದ್ರೆ ನಾವು ಆಳಾಗೆ ನಾವ್ ಇರೋದು. ಪ್ರತಿಯೊಬ್ರು ಎಲ್ಲಾರು ಅಷ್ಟೇ, ನಾವು ಆಳಾಗೆ ಇರೋದು. ಅರ್ಸನಾಗಿ ಯಾವನು ಇಲ್ಲ. ಹೇಳಿ ಏನಕ್ಕೆ ಅಂತ ಅಂದ್ಬಿಟ್ಟು. ನೀವು ಯಾವುದೇ ಒಂದು ಏನಾರು ಒಂದು ದುಡ್ಡಿರ್ಬೇಕು ಚೆನ್ನಾಗಿ, ಇಲ್ಲ ಒಂದೊಳ್ಳೆ ಹೆಸರು ಮಾಡಿರ್ಬೇಕು, ಇಲ್ಲ ಹೇಳ್ತೀವಲ್ಲ ಒಂದಷ್ಟು ಬೆಂಬಲಿಗರು ಇರ್ಬೇಕು. ಇವೆಲ್ಲ ಇಲ್ಲ ಅಂತಂದ್ರೆ ನಾವು ಮೀಡಿಯಮ್ಮು ಮಿಡಲ್ ಕ್ಲಾಸ್ ಜನ ಏನ್ ಮಾತಾಡ್ತೀರ್ರಿ? ನಮ್ದು ಬೆಳಗ್ಗೆ ಆಯ್ತು, ನಮ್ ಕೆಲಸ ಆಯ್ತು ಅಂತ ನಾವು ಹೋಗ್ತಾ ಇರ್ತೀವಿ.
ಎಷ್ಟೋ ಜನ ಒಂದಷ್ಟು ಮಾತಾಡ್ತೀರಾ, ಹಂಗಿದೆ ಹಿಂಗಿದೆ ಅಂತ ಎಲ್ಲಾ ಬೈದ್ ಬಿಡ್ತೀರಾ, ಅಲ್ಲೇನೋ ಒಂದು ಕೇಸು ಈ ರೀತಿ. ಅದಕ್ಕೆ ಹೇಳ್ತಾ ಇರೋದು ನಾವು ನಮ್ಮಲ್ಲಿ ಮಾತಾಡ್ಕೋಬೇಕು. ಇಲ್ಲಿ ಯಾವುದೇ ತರ ಪೊಲಿಟಿಕಲ್ ವಿಷಯ ಮಾತಾಡಕ್ ಹೋಗ್ಬಾರ್ದು, ಯಾವುದೇ ತರ ಧರ್ಮದ ವಿಷಯ ಮಾತಾಡ್ಬಾರ್ದು, ಯಾವುದೇ ತರ ಜಾತಿ ವಿಷಯ ಮಾತಾಡ್ಬಾರ್ದು ಈ ಇದ್ರಲ್ಲಿ. ಯಾಕಂದ್ರೆ ನಮ್ ಈ ಮೂರು ಬಿಟ್ಟು ಪಬ್ಲಿಕ್ ಆಗಿ ನಾವು ಮಾತಾಡೋದ. ಯಾಕಂದ್ರೆ ಅದೆಲ್ಲ ಒಂದೊಂದು ಟಾಪಿಕ್ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ನಾವ್ ಏನೋ ಅನ್ಕೊಂಡ್ ಮಾಡ್ತೀವಿ, ಏನೇನೋ ಆಗ್ಬಿಡುತ್ತೆ. ಯಾವುದೇ ತರ ಇರ್ಲಿ, ಯಾರಿಗೆ ಏನು ಇದ್ ಮಾಡಕ್ ಹೋಗ್ಬಿಡಿ. ನಿಮ್ಮ ಅನಿಸಿಕೆಗಳು ಹೇಳಿ, ನಿಮ್ಮ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿ. ನೀವು ಒಂದಷ್ಟು ಜನ ಕಮೆಂಟ್ ಓದ್ತಾ ಇರ್ತೀರೋ, ಒಂದಷ್ಟು ಜನನು ಕಮೆಂಟ್ ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ನೀವೆಲ್ಲ ಮಾತಾಡ್ತಾ ಇದ್ದೀರಾ, ಇಷ್ಟ ಹಿಂಗಿದೆ ರೀ, ಈ ರೀತಿ ಹಿಂಗೆ ಅಂತ. ಒಬ್ಬೊಬ್ರು ಇಲ್ಲಿಗೆ ಆಟೋದವ್ರಿಗೂ ಬೈಕ್ ಟ್ಯಾಕ್ಸಿಯವ್ರಿಗೂ ನಾನು ಎರಡು ಕಡೆಯಿಂದ ಇದ್ದಿರೋ ಕಾರಣ ನಿಮ್ಗೆ ಹೇಳ್ತೀನಿ ಕೇಳಿ. ಬೈಕ್ ಟ್ಯಾಕ್ಸಿಲಿ ಏನಾಗ್ತಿತ್ತು, ಬೆಳಗ್ಗೆ ಬರ್ತಿದ್ದೆ, ಸಾಯಂಕಾಲ ಮುಗಿತಾ ಇತ್ತು, ಆರಾಮಾಗಿ ಒಳ್ಳೆ ಅಮೌಂಟ್ ಮಾಡ್ಕೊಂಡು ದುಡ್ಕೊಂಡು ಹೊಂಟೋಯ್ತಾ ಇದ್ದೆ. ಒಳ್ಳೆ ದುಡ್ಡು ಆಗೋದು, ಯಾವ್ದೇನು ಟೆನ್ಷನ್ ಏನಿಲ್ಲ. ಏನಕ್ಕೆ ನಿಮ್ ಕ್ಯಾಮ್ರಾ ನೋಡ್ತಾ ಇಲ್ಲ ಅಂದ್ರೆ, ಸ್ವಲ್ಪ ಡ್ಯೂಟಿ ಆನ್ ಮಾಡಿದ್ದೀನಿ, 2 ಗಂಟೆ ಆಗಿದೆ, ಮಳೆ ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ಕವರ್ ಕಟ್ಟಿದ್ದೀನಿ, ನಿಮ್ಗೆ ಇದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಕವರ್ ಹೆಂಗ್ ಕಟ್ಟಿದ್ದೀನಿ. ಟಾಪಿಕ್ ಅಲ್ಲಿ ಬಂದ್ಬಿಡ್ತೀನಿ. ಇಲ್ಲಿ ಕೆಳಗಡೆ ನೋಡ್ತೀನಿ ಅಂತ ಬೇಗ ಮಾಡ್ಕೊಬಿಡಿ. ಡ್ಯೂಟಿ ಯಾವ್ದಾದ್ರು ಚೆನ್ನಾಗಿರೋದು ಬಂತು ಅಂದ್ರೆ ಎತ್ಕೋತೀನಿ. ಮಳೆ ಬರ್ತಿದೆ ಸರಿ, ಒಂದು 5 to 10 minutes ಇಲ್ಲ 15 minutes ಒಂದಷ್ಟು ನಾನು ಕಮೆಂಟ್ಸ್ ನೀವು ಮಾಡೋದೆಲ್ಲ ನೋಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ಟಾಪಿಕ್ ಹೋಗ್ಬಿಡೋದ. ಏನಾಗಿದೆ, ಬೆಳಗ್ಗೆ ಒಂದು 7 ಗಂಟೆ ಹಂಗ್ ಬರ್ತಿದ್ದೆ, ಒಂದು 6 ಗಂಟೆ 7 ಗಂಟೆಗೆಲ್ಲ ಬರ್ತಿದ್ದೆ. 2 ವೀಲರು, ಟೆನ್ಷನ್ ಏನಿಲ್ಲ. ಆರಾಮಾಗಿ ಸಾಯಂಕಾಲ ಒಂದು 8-9 ಗಂಟೆವರೆಗೂ ಡ್ಯೂಟಿ ಮಾಡ್ತಿದ್ದೆ. ಒಳ್ಳೆ ದುಡ್ಡು ಮಾಡ್ತಾ ಇದ್ದೆ. ದಿನಕ್ಕೆ ಏನಿಲ್ಲ ಅಂದ್ರೆ 250 ಕಿಲೋಮೀಟರ್ ಗಾಡಿ ಓಡಿಸ್ತಾ ಇದ್ದೆ ಮಿನಿಮಮ್. 250 ಕಿಲೋಮೀಟರ್ ಗಾಡಿ ಓಡಿಸ್ತಾ ಇದ್ದೆ. ಒಂದ್ 2,000, ಒಂದೊಂದ್ಸರಿ 3,000, ಹೆಂಗಾಗುತ್ತೆ ಹಂಗ್ ದುಡಿತಾ ಇದ್ದೆ. ಮಿನಿಮಮ್ 2,000. ಒಂದೊಂದ್ ಟೈಮ್ ಮಧ್ಯಾಹ್ನನೇ ಆಗೋಗೋದು ದುಡಿಮೆ. 2 ಗಂಟೆ 3 ಗಂಟೆಗೆಲ್ಲ 2,000 ಮಾಡ್ಕೊಂಡ್ ಬಂದ್ಬಿಡುವೆ. ಒಂದೊಂದ್ ಟೈಮು 3,000, ಒಂದೊಂದ್ ಟೈಮ್ ಲೋನು, ಒಂದೊಂದ್ಸರಿ ಮನೆ ಬಾಡಿಗೆ, ಈ ತರ ಏನೇ ಒಂದಿತ್ತು ಅಂದ್ರೂ ಪ್ರತಿಯೊಂದಕ್ಕೂ ದುಡಿತಾ ಇದ್ದೆ, ದುಡ್ಕೊಂಡ್ ಬಂದ್ಬಿಡುವೆ. ಆಟೋದ್ರಲ್ಲಿ ಫೀಲ್ಡ್ಗೆ ಬಂದ್ಮೇಲೆ, ಯಾಕಂದ್ರೆ ಅದ್ರದ್ದು ಮೈ ಕೈ ಎಲ್ಲ ನೋವು, ಕೈ ಎಲ್ಲ ನೋವುತ್ತೆ. ಯಾಕಂದ್ರೆ ಗೇರ್ ಗಾಡಿ ಓಡಿಸಿ ನೀವು ಇದೆಲ್ಲ ಫುಲ್ಲು ಮೈ ಎಲ್ಲ ನೋವುತ್ತೆ. ಯಾಕಂದ್ರೆ ಆ ಬೈಕ್ ಟ್ಯಾಕ್ಸಿ ಮಾಡೋರ್ಗು ಅವ್ರದೇ ಆದಂತ ಒಂದಷ್ಟು ಬಾಡಿ ಪೇನ್ಸ್ ಇರ್ಬೋದು, ಅವ್ರದೇ ಆದಂತ ಒಂದು ಫಿನಾನ್ಷಿಯಲ್ ಸ್ಟ್ರಗಲ್ ಇರ್ಬೋದು. ಎಲ್ಲರಿಗೂ ಪ್ರತಿಯೊಂದು ಅವ್ರದ್ದು ಫಿನಾನ್ಷಿಯಲ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಯಾರಿಗೆ ಒಂದಿರ್ಲಿ, ನಾವು ಬೆಳ್ಳನ್ನು ತೋರಿಸಿ ಮಾತಾಡೋದು ಒಳ್ಳೇದಲ್ಲ. ಯಾಕಂದ್ರೆ ನಾವು ನಮ್ಮ ಒಪಿನಿಯನ್ ಮಾತ್ರ ಹೇಳ್ಬೇಕು, ಬೇರೆಯವ್ರ ಒಪಿನಿಯನ್ ಕಟ್ಕೊಂಡು ನಮ್ಗೇನಿಲ್ಲ. ಅವ್ನು ಬೈದ್ರೆ ಬೈಕೊಳ್ಳಿ, ಏನಾರೋ ಅನ್ಕೊಂಡು ಹೋಗ್ಲಿ ಬಿಡಿ, ನಮ್ಗೇನು ಟೆನ್ಷನ್ ಏನಿಲ್ಲ. ಆದ್ರೆ ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಿಡ್ದು ಅಷ್ಟೇ. ಅದೇ ಮೇನ್ ಇಲ್ಲಿ ಇರೋ ಸಬ್ಜೆಕ್ಟು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಏನಾಗಿದೆ ಅಂತಂದ್ರೆ, ನಾವು ಫೇಮಸ್ ಆಗ್ಬೇಕು, ನಾವೇನೋ ಒಂದು ದಬಾಕ್ ಬಿಡ್ತೀವಿ ಅಂತ ಏನಕ್ಕೂ ಬರ್ಬಾರ್ದು. ನಮ್ಮ ಒಪಿನಿಯನ್ ಏನಿದೆ ಅದ್ ಮಾತ್ರ ಇಡ್ಬೇಕು. ಬೇರೆಯವ್ರ ಒಪಿನಿಯನ್ ಹೆಂಗಿದೆ ಅಂತ ಪ್ರಶ್ನಿಸೋ ಅಧಿಕಾರ ನಮ್ಗಿಲ್ಲ. ನಮ್ಮ ಒಪಿನಿಯನ್ ಮಾತ್ರ ಇಲ್ಲಿ ಹೇಳ್ಕೊಳ್ಳೋ ವಾಕ್ ಸ್ವಾತಂತ್ರ್ಯ ಇದೆ. ಇನ್ನೊಬ್ರನ್ನ ಪ್ರಶ್ನಿಸೋ ಅಧಿಕಾರ ಅಂತೂ ನಮ್ಗೆ ಇಲ್ವೇ ಇಲ್ಲ. ಪ್ರಶ್ನೆ ಮಾಡಬೇಕಾಗಿರೋದು ನಾವಲ್ಲ, ಗೌರ್ಮೆಂಟ್ ಮಾಡ್ತಾರೆ. ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇದೆ, ಅದ್ ಮಾಡುತ್ತೆ. ನಮ್ದು ಇಲ್ಲೇನು ವ್ಲಾಗ್ಸ್ ಚಾನಲ್ ಆಗಿರೋದು, ನಮ್ಗೆ ಏನ್ ತಿಳಿಸ್ಬೇಕು ಆ ಪಾಯಿಂಟ್ ಬರ್ತೀನಿ. ನಿಮಗೆ ಇಲ್ಲಿ ಆಟೋ ಓಡಿಸ್ತಾ ಇದ್ದೆ, ಆಟೋ ಓಡಿಸಕ್ ಬೆಳಗ್ಗೆ ಬರ್ತೀನಿ, ನೈಟ್ ಆದ್ರೂ ಬುಕ್ಕಿಂಗ್ ಇರೋದು. ಅಲ್ಲಿ 300 ಕಿಲೋಮೀಟರ್ ಓಡಿಸ್ತಾ ಇದ್ದೆ, ಒಂದ್ ದಿನಕ್ಕೆ 350 ಓಡಿಸಿದೀನಿ. ಓಡಿಸ್ತಾ ಇದ್ದೆ ರೀ ನಾನ್ ಸ್ಟಾಪ್, ಚೆನ್ನಾಗಿ ದುಡಿತಿದ್ದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ದಿನಕ್ಕೆ 150 ಕಿಲೋಮೀಟರ್ ಓಡಿಸೋದು ಕಷ್ಟ ಗೊತ್ತಾ. 150 ಕಿಲೋಮೀಟರ್ನ ಗಾಡಿ ಓಡಿಸಲ್ಲ. ಬೇಕಂದ್ರೆ ಯಾರೇ ಒಬ್ರು ಆಟೋದವ್ರು ಇರ್ಲಿ, ನೀವು ಬೇಕಂದ್ರೆ ಕೇಳಿ. ಬೆಳಗಿನ ಜಾವ ಅವ್ರು ಒಂದು 7 ಗಂಟೆಗೆ ಬಂದು ಡ್ಯೂಟಿ ಆನ್ ಮಾಡ್ಲಿ, ಸಾಯಂಕಾಲ ಒಂದು 8 ಗಂಟೆ ಇಲ್ಲ 9 ಗಂಟೆ ಇರ್ಲಿ, 150 ಕಿಲೋಮೀಟರ್ನ ಗಾಡಿ ಓಡಿಸಲ್ಲ ಗೊತ್ತಾ. ಅವ್ರು ಊಟನೂ ಮಾಡ್ಬೇಕು, ಟಿಫನು ಮಾಡ್ಬೇಕು, ರೆಸ್ಟು ಮಾಡ್ಬೇಕು, ಇದೆಲ್ಲಾನು ಇದೆ. ಇದೆಲ್ಲ ಇಲ್ಲ ನಾನು ಓಡಿಸ್ತೀನಿ ಅಂತ ಅಂದ್ರೆ 300 ಕಿಲೋಮೀಟರ್ ಆಟೋದಲ್ಲಿ ಓಡಿಸ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇರೋ ಓಪನ್ ಸಬ್ಜೆಕ್ಟ್ ನಿಮ್ಗೆ ಹೇಳ್ತಾ ಇರೋದು, ತಿಳಿಸ್ತಾ ಇರೋದು. ಏನ್ ನನ್ನ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ತರ ಇನ್ನೊಬ್ರಿಗೆ ಡೀಪ್ ಫ್ರೇಮ್ ಮಾಡಿ ಇನ್ನೊಬ್ರಿಗೆ ಹೀಯಾಳ್ಸೋದಿರ್ಲಿ ಯಾವ್ದು ನಾನು ಮಾಡ್ತಾ ಇಲ್ಲ. ನನ್ನ ಒಪಿನಿಯನ್ ಏನಿದೆ ಅದು ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಆಟೋದವ್ರಿಗೆ ಇರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಇರ್ಬೋದು, ಇಲ್ಲ ಕ್ಯಾಬ್ ಅವ್ರು ಇರ್ಬೋದು, ಇಲ್ಲ ಲಾರಿ ಅವ್ರು ಇರ್ಬೋದು, ಇಲ್ಲ ಕಾಮನ್ ಪೀಪಲ್ಸ್ ಇರ್ಬೋದು, ಇಲ್ಲ ಪಬ್ಲಿಕ್ ಇರ್ಬೋದು. ಯಾರೇ ಈ ವಿಡಿಯೋ ನೋಡ್ತಿದ್ರು, ನಿಮ್ಮ ಮನೆ ಮಗನಾಗಿ ನೋಡಿ. ಒಂದು ಇನ್ಫಾರ್ಮೇಶನ್ ನಾನು ಏನ್ ಹೇಳ್ತಾ ಇದ್ದೀನಿ ಸ್ಟ್ಯಾಂಡ್ ಆಗಿ ನಾನು, ಯಾಕಂದ್ರೆ ಅಲ್ಲೂ ಇಲ್ಲಿ ಇರೋ ಕಾರಣ ನಿಮ್ಗೆ ತಿಳಿಸ್ತಾ ಇರೋದು. ಯಾಕಂದ್ರೆ ಇಲ್ದಿರೋದೆಲ್ಲ ನಾನು ಹೇಳಿ ಈ ವ್ಯೂಸ್ಗೋಸ್ಕರ ನಾನು ಯಾವುದೇ ತರ ವಿಡಿಯೋ ಮಾಡ್ತಿಲ್ಲ ಸ್ವಾಮಿ.
2 ವಿಡಿಯೋ ಚೆನ್ನಾಗೇ ಓಡ್ತಾ ಇದೆ. ಎಲ್ಲ ಅಲ್ಲೊಂದಷ್ಟು ಕಮೆಂಟ್ ಬರ್ತಾ ಇತ್ತು. ನನಗೆ ನನ್ನ ವಿಡಿಯೋದಲ್ಲಿ ಒಂದೇ ಒಂದು ಕಮೆಂಟ್ ಬಂದ್ರೆ ಸಾಕು, ದೇವ್ರೇ ಏನೋ ಒಂದಷ್ಟು ಹೇಳ್ಬೋದು, ಒಂದಷ್ಟು ಜನಕ್ಕೆ ನಾವು ಒಂದಷ್ಟು ಹೊಸದಾಗಿ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಎಲ್ಲರೂ ಒಂದಷ್ಟು ಕಮೆಂಟ್ ಮಾಡ್ರು, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಅಷ್ಟು ಯೋಚನೆ ಮಾಡ್ತೀನಿ ರೀ ನಾನು ಯಾವುದೇ ಥರ ನಿಮಗೆ ವ್ಯೂಸ್ಗೋಸ್ಕರ ನಾನು ತಿಳಿಸ್ತಾ ಇಲ್ಲ. ಆಟೋದ್ರಲ್ಲಿ ಬನ್ನಿ ಟಾಪಿಕ್ ಬಂದ್ಬಿಡೋದ, ಅಲ್ಲೆಲ್ಲ ಹೋಗ್ತಿರ್ತೀನಿ, ಅಲ್ಲೆಲ್ಲ ಬರ್ತೀನಿ. ಯಾಕಂದ್ರೆ ಇರೋದು ನಿಮ್ ಫ್ರೆಂಡ್ಸ್, ನೀವೆಲ್ಲ ಮಾತಾಡ್ಬೇಕಾದ್ರು ಹಂಗಿದಾನೆ, ಯಾವ್ದೋ ಒಂದು ವಿಷಯ ಮಾತಾಡ್ತಿರ್ತೀರಾ, ಅದೆಲ್ಲೋ ಹೋಗಿರುತ್ತೆ, ಮಧ್ಯದಲ್ಲಿ ಯಾವ್ದೋ ಒಂದು ಟಾಪಿಕ್ ಒಳಗಡೆ ಬರುತ್ತೆ, ಮತ್ತೆ ನೀವು ಅಲ್ಲೇ ನಿಂತಿರ್ತೀರಾ, ಮತ್ತೆ ಇನ್ನೊಂದೆಲ್ಲೋ ಒಂದ್ ಕಡೆ ಟಾಪಿಕ್ ಹೋಗ್ತೀರಾ, ಮತ್ತೆ ಅದೇ ಟಾಪಿಕ್ ಬರ್ತೀರಾ. ಹಂಗೆ ನೀವು ನಮ್ಮ ಫ್ರೆಂಡ್ ಆಗಿ, ನಾವು ಒಬ್ಬ ಸ್ನೇಹಿತನಾಗಿ ಅನ್ಕೊಳ್ಳಿ, ನಾನು ಹಂಗೆ ಅನ್ಕೊಂಡು ಮಾತಾಡೋದು. ಯಾಕಂದ್ರೆ ನೀವು ಈಗೇನ್ ವಿಡಿಯೋ ನೋಡುತ್ತಿರ್ತೀರ, ಕ್ಯಾಮ್ರಾ ಮೂಲಕ ನಿಮ್ಮನ್ನ ನೋಡ್ತೀನಿ. ಒಂದ್ಸರಿ ನಾವು ಒಂದೊಳ್ಳೆ ಸ್ಟಾರ್ ಆಗದ ಅನ್ಕೋತೀವಿ, ಅದೆಲ್ಲ ಆಗಲ್ಲ. ನಮ್ಗೆ ನಾವೇ ಸ್ಟಾರ್ ಮಾಡ್ಕೋಬೇಕು, ನಮ್ಗೆ ನಾವೇ ವಿಲ್ಲನ್, ಎಲ್ಲ ನಮ್ಗೆ ನಾವೇ ಕಾಮಿಡಿಯನ್. ಈ ತರ ಪ್ರತಿಯೊಂದು ನಡೆಯುತ್ತೆ ಜೀವನದಲ್ಲಿ. ಈಗ ಟಾಪಿಕ್ ಬಂದ್ಬಿಡ್ತೀನಿ. ಇದೇ ಯಾವ್ದು ಆರ್ಡ್ರು, ಇಲ್ಲಿ ಆಟೋದಲ್ಲಿ 2000 ಮಾಡೋಕ್ಕೂ ಕಷ್ಟ ರೀ, ನಿಜ ಹೇಳ್ತೀನಿ, ತುಂಬಾ ಕಷ್ಟ ಇದೆ. ಹೇಳ್ತಾರೆ ಬೆಳಗ್ಗೆ ಬಂತೀವಿ, ಹೊಡಿತೀವಿ ರೀ, ಪ್ರತಿದಿನಾನು ಕೆಲಸ ಮಾಡಕ್ಕೆ ಹೇಳ್ರಿ, ನಾನ್ ಸ್ಟಾಪ್ ಆಗಿ. ಹುಷಾರು, ನಿದ್ದೆ ಇರಲ್ಲ, ತಲೆನೋವು ಎಲ್ಲ ಬರುತ್ತೆ. ಏನ್ ಸುಮ್ಮನೆ ಅಲ್ಲ, ನೀವು ನಿಮ್ಮ ಕೆಲಸದಲ್ಲಿ ಯಾರೇ ವಿಡಿಯೋ ನೋಡ್ತಿರ್ಬೋದು, ಒಬ್ರು ಪಬ್ಲಿಕ್ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಒಂದು ಈ ವಿಡಿಯೋ ನೋಡ್ತಿರ್ಬೋದು, ಇಲ್ಲ ಯಾರೋ ಒಂದ್ ಕಡೆ ಕೂತ್ಕೊಂಡು ಈ ವಿಡಿಯೋ ನೋಡ್ತಿರ್ಬೋದು. ನಿಮ್ ಕೆಲಸದಲ್ಲಿ ಎಷ್ಟು ಕಷ್ಟ ಇದೆಯೋ, ಈ ಫೀಲ್ಡಲ್ಲೂ ಅದೇ ಡಿಪಾರ್ಟ್ಮೆಂಟಲ್ಲಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಹೇಳ್ಬಿಡ್ತೀವಿ ಆಟೋದವನ್ನ ಅಷ್ಟು ಒಂದಷ್ಟು ಜನ ಮಾಡ್ತಾರ್ರಿ, ಮಾಡೋದಕ್ಕೆ ಪ್ರತಿಯೊಬ್ರು ಆಟೋದವ್ರಿಗೂ ನೀವು ದೋಷಿಸೋದು ತುಂಬಾ ಕೆಟ್ಟದು. ಎಲ್ಲರೂ ಕೆಟ್ಟವ್ರೇನಾ ಹೇಳಿ? ನೀವ್ ಏನಾರು ಒಂದ್ ಸ್ವಲ್ಪ ಯಾವ್ದೇ ಒಂದು ಏನಾರು ಪ್ರಾಬ್ಲಮ್ ಅಲ್ಲಿ ರೋಡಲ್ಲಿ ಏನಾರು ಸಿಗಾಕೊಂಡಿದ್ರೆ, ಅಲ್ಲಿ ಆಟೋದವರು ಕ್ಯಾಬ್ ಯಾರೇ ಹೋದ್ರು ಬಂದ್ಬಿಟ್ಟು ನಿಮ್ ಪ್ರಾಬ್ಲಮ್ ಏನಾರು ಇತ್ತು ಅಂದ್ರೆ ಸಾಲ್ವ್ ಮಾಡಲ್ವಾ? ಅಲ್ಲಿ ಮಾನವೀಯತೆ ಇರಲ್ವಾ? ಅವ್ರೇನಕ್ ಬರ್ತಾರೆ ಹೇಳಿ? ಎಲ್ಲಾರು ಅಷ್ಟೇ, ಇಲ್ಲಿ ನಾವು ಅಂತ ಇರ್ಲಿ, ಇಲ್ಲಿ ನನ್ ಕೆಟ್ಟವನೇ ಬಿಡ್ರಿ, ನನ್ನನ್ನು ಬಿಟ್ಟಾಕ್ರಿ, ನನ್ನ ಒಬ್ಬ ಕೆಟ್ಟವನು, ಬೇರೆಯವರು ಒಳ್ಳೆಯವ್ರು ಇಲ್ವ ಆಟೋದವರು ಹೇಳಿ? ಯಾಕಂದ್ರೆ ನಾವು ಎಲ್ಲಾರ್ಗು ಬೈಬಾರ್ದು. ಯಾಕಂದ್ರೆ ಸ್ಕೂಲಲ್ಲಿ ಎಲ್ಲಾ ಮಕ್ಳು ಎಲ್ಲಾರು ಕೆಟ್ಟವ್ರ? ಯಾರೋ ಒಬ್ರು ಕೆಟ್ಟವ್ರು ಇರ್ತಾರೆ. ಒಂದು ತೀಟೆ ಮಾಡೋ ಮಗು ಇರುತ್ತೆ, ಅಂದ್ರೆ ಕೆಟ್ಟ ಮಗು ಅಂದ್ರೆ ಆ ತರ ಅಲ್ಲ, ನಾರ್ಮಲ್ ಒಂದ್ ತೀಟೆ ಮಾಡೋ ಮಗು ಇರುತ್ತೆ. ಆ ಮಗು ತೀಟೆ ಮಾಡ್ತು ಅಂದ್ಬಿಟ್ಟು ಇಡೀ ಕ್ಲಾಸ್ ಅವರೆಲ್ಲ ಕೆಟ್ಟವ್ರ? ಒಂದ್ ಮಗು ಓದಲ್ಲ, ನಿಮ್ಗೆ ಗೊತ್ತಲ್ಲ ಕ್ಲಾಸ್ಗಳಲ್ಲಿ ಆ ತರ ಎಕ್ಸಾಂಪಲ್ ನಿಮ್ಗೆ ಇರುತ್ತೆ. ಯಾರಿಗೆ ಇರ್ಲಿ ಈ ತರ ಒಂದು ಬೈಯೋದಿರ್ಲಿ, ಈ ತರ ಯಾರು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನಕ್ಕೆ ನಾನು ಈ ತಿಳಿಸ್ತಾ ಇದ್ದೀನಿ, ಇಷ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಕಮೆಂಟ್ಸ್ ಅಲ್ಲಿ ಜಗಳ ಆಡ್ತಾ ಇದ್ದೀರಾ ಎಲ್ಲಾರು. ನೀವು ಜಗಳ ಆಡ್ತಿರೋ ನೀವ್ ಯಾರ್ರಿ? ನೀವು ನಮ್ಮ ಅಣ್ಣ ತಮ್ಮಂದ್ರು, ಅಲ್ಲಿರೋನು ಅಣ್ಣ ತಮ್ಮ, ಎಲ್ಲಾರು ಗೊತ್ತಿಲ್ದಿರೋರು ಓಕೆ, ನೀವು ಎಲ್ಲೋ ಕೂತ್ಕೊಂಡಿರ್ತೀರ, ನಿಮ್ದು ಯಾವ್ದೋ ಒಂದು ಐಡಿ ಫೇಸ್ ಇರಲ್ಲ, ಓಕೆ, ನೀವು ಮಾತಾಡ್ತೀರಾ ಬೈಕ್, ಯಾರು ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಒಂದಷ್ಟು ಜನ ಅನಿಸಿಕೆಗಳು ತಿಳಿಸ್ತಾ ಇದ್ದೀರಾ, ಕೇಳಿ. ಏನಕ್ಕೆ ನಿಮ್ಗೆ ಈ ಟಾಪಿಕ್ ಎತ್ಕೊಂಬಂದೆ ಅನ್ನೋದು ಈಗ ಹೇಳ್ತೀನಿ. ದುಡಿಯಕ್ ಆಗ್ತಾ ಇಲ್ಲ, ಸರಿ ಆಯ್ತು, ಏನೋ ಒಂದು ಮಾಡಿ ದಬಾಕದ, ನಾವು ದುಡ್ದ ಏನೋ ಒಂದಷ್ಟು ಅಮೌಂಟ್ ಮಾಡಿ ಏನೋ ಒಂದು ದುಡಿಯೋದ ಅಂತ ಅನ್ಕೊಂಡೆ. ಆಗಿಲ್ಲ ರೀ, ನಾವು ಅನ್ಕೊಂಡಂಗೆ ಇಲ್ಲೆಲ್ಲ ಜಗತ್ತಿಲ್ಲ. ಏನಕ್ಕಂತ ಹೇಳ್ತೀನಿ ಕೇಳಿ. ಆರ್ಡರ್ ಬಂದಿತ್ತು, ಅಕ್ಸೆಪ್ಟ್ ಮಾಡಿದೆ. ಯಾಕಂದ್ರೆ ನಾವು ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗಲ್ಲ, ನಂದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ರೀ. ನಾರ್ಮಲ್ ಆಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಅಣ್ಣನೋ, ನಿಮ್ಮ ತಮ್ಮನೋ, ಒಬ್ಬ ಫ್ರೆಂಡೋ ಯಾವ ರೀತಿ ಇರ್ತಾನೋ, ನಾನು ನಿಮ್ಮ ಥರನೇ ಅದೇ ರೀತಿ ಒಬ್ಬ ಫ್ರೆಂಡ್ ಆಗಿ ನಾನು ನನ್ನ ಕೆಲಸ ಮಾಡಿಕೊಂಡು, ಪ್ಯಾಷನ್ ರೀ ನನಗೆ. ಏನಾರು ಒಂದು ಮಾಡ್ಬೇಕು, ಏನಾರು ಒಂದು ಸಾಧನೆ ಮಾಡಬೇಕು, ಎಲ್ಲಾರು ಯಾರು ಕೆಳಗಡೆ ಕೆಲಸ ಮಾಡೋಕ್ಕಂತೂ ನನಗಾಗಲ್ಲ. मैडम बैक गेट, हाँ मैडम बैक गेट पे ही खड़ा हूँ मैडम. ठीक है मैडम, ठीक है सर. ಇದು ಪಾರ್ಸಲ್ ಬುಕ್ ಮಾಡಿದ್ರು, ಏನ್ ಪಾರ್ಸಲ್ ಸರ್ ಅದು? ಶುಗರ್ ಪ್ಯಾಕೆಟಾ? 40 kg ಸರ್? ಹೇಳ್ತೀನಿ ಕೇಳಿ, ಆಟೋ ಬುಕ್ ಮಾಡಕ್ ಹೋಗ್ಬಿಡಿ, ಫ್ರಾಡ್ ನಡೀತಾ ಇದೆ, ತಗೊಂಡೋಗ್ಬಿಡ್ತಾರೆ, ಪೊಲೀಸ್ ಅವರು ಹಿಡ್ದಿದಾರಂತ ಅದನ್ನ ಇದ್ ಮಾಡ್ಕೋತಾರೆ. ಬೆಸ್ಟ್ ಪೋರ್ಟರು ಆ ಥರ ಯಾವ್ದಾರು ಪಾರ್ಸಲ್ ಲಗೇಜ್ ಆಟೋ ಬುಕ್ ಮಾಡ್ಕೊಳ್ಳಿ ಸರ್. ನೀವು ಬುಕ್ ಮಾಡ್ತೀರಾ ಇಲ್ಲ ಅಂತಲ್ಲ, ಪೊಲೀಸ್ ಅವ್ರು ಏನಾದ್ರು ಹಿಡಿದ್ರೆ ಫೈನು 5000 rupees ಫೈನ್ ಹಾಕ್ತಾರೆ. ನಿಮ್ಮ ಮೇಲೆ ಬರುತ್ತೆ ಫೈನು, ನಮ್ಮ ಮೇಲೆ ಬರಲ್ಲ. ತುಂಬಾ ಇದು ಸಿನಾರಿಯೋಸ್ ನಡೀತಾ ಇದೆ. ಪೋರ್ಟರ್ ಆ ಥರ ಯಾವ್ದಾದ್ರು ಒಂದು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ 2 wheeler ಅಲ್ಲಿ ತಗೊಂಡೋಗಲ್ಲ 40 kg, 3 wheeler ವೆಹಿಕಲ್ಸ್ ಇದೆ ಪೋರ್ಟರ್ ಅಲ್ಲಿ, ಅದ್ರಲ್ಲಿ ಬುಕ್ ಮಾಡ್ಕೊಳ್ಳಿ.
ಯಾಕಂದ್ರೆ ನಾನು ನಿಮಗೆ ಚಿಕ್ಕದು ಏನಾದ್ರು ಮೆಟೀರಿಯಲ್ ಇದ್ರೆ ಎತ್ಕೊಂಡು ಹೋಗ್ಬೋದು. 40 kgs ಈ ಲಗೇಜ್ ಹಾಕಂಗೆ ಇಲ್ಲ. ನಮ್ಮ ಮೇಲೆ 5000 rupees ಫೈನ್ ಬೀಳುತ್ತೆ. ನಿಮ್ಗೆ ಇರೋದು ನಾನು ಏನ್ ತಿಳಿಸ್ಬೇಕಾಗಿತ್ತು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೂ ಸುಮಾರೊಂದಷ್ಟು ಜನಕ್ಕೆ ಡ್ಯೂಟಿ ಇಲ್ಲ. ನೀವು ಪೋರ್ಟರು ಆ ಥರ ಗೂಡ್ಸ್ ವೆಹಿಕಲ್ಗಳು ಸಿಗುತ್ತೆ, ಅದು ಬುಕ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ, ಅದು ಕ್ಯಾನ್ಸಲ್ ಮಾಡ್ಕೊಬಿಡಿ ಸರ್ ಬುಕ್ಕಿಂಗು. ಒಂದಷ್ಟು ಜನ ಪ್ಯಾಕೇಜಿಂಗ್ ಬುಕ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡಿ, ಪ್ಯಾಕೇಜ್ ಅಕ್ಸೆಪ್ಟ್ ಮಾಡಿ. ಯಾರು ಇದ್ರಲ್ಲಿ ಕ್ಯಾನ್ಸಲ್ ಮಾಡಕ್ ಹೋಗ್ಬಿಡಿ. ಪ್ಯಾಕೇಜ್ ಅಕ್ಸೆಪ್ಟ್ ಮಾಡಿಬಿಟ್ಟು ಪ್ಯಾಕೇಜ್ ಅಕ್ಸೆಪ್ಟ್ ಮಾಡಿ ಹೇಳಿ, ಈ ತರ ತಿಳಿಸಿ. ಯಾಕಂದ್ರೆ ಪ್ಯಾಸೆಂಜರ್ ಆಟೋ ಅಲ್ಲಿ ನಾವು ಗೂಡ್ಸ್ ಹಾಕೊಂಡು ಓಡಿಸಿದ್ರೆ ಹೆಂಗಿರುತ್ತೆ ಹೇಳಿ. ಅವರು ಗೂಡ್ಸ್ ವೆಹಿಕಲ್ ಇಟ್ಕೊಂಡಿರೋರು ಅವರು ನಮ್ಮ ತರಾನೇ ದುಡಿಯಕ್ಕೆ ಅಂತ ಬಂದಿರ್ತಾರಲ್ವಾ. ನಾವು ಯಾವುದೇ ತರ ಒಬ್ಬ ಮನುಷ್ಯನ್ಗಿರ್ಲಿ ಯಾರಿಗೆ ತೊಂದರೆ ಕೊಡೋ ಇಂಟೆನ್ಷನ್ ಇಲ್ಲ. ಏನು ಒಳ್ಳೆ ಕಂಟೆಂಟ್ ನಾನು ಕೊಡಬೇಕು, ಇದು ಮೇನ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ ಬಂತು ಹೇಳಿದ್ದೀನಿ. ಇದ್ರಲ್ಲಿ ಯಾವುದೇ ತರ ಕಟ್ಟಿಂಗ್ ಹಾಕಿಲ್ಲ. ಹೆಂಗ್ ನಡೀತಾ ಇದೆಯೋ ನಿಮ್ಗೆ ಅದನ್ನೇ ನಾನು ತಿಳಿಸ್ತಾ ಇರೋದು. ಓಕೆ, ಯಾರು ಏನು ಮಿಸ್ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇರೋ ಕಾನ್ಸೆಪ್ಟ್ ಏನಿದೆ ತಿಳಿಸ್ತಾ ಇದ್ದೀನಿ. ಬನ್ನಿ ಈಗ ಕಾನ್ಸೆಪ್ಟ್ಗೆ ಹೋಗ್ಬಿಡೋದ. ಇದು ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ. ದುಡಿಯಕ್ ಆಗ್ತಾ ಇಲ್ಲ, ಎಲ್ಲರೂ ಜಗಳ ಮಾಡ್ತೀರಾ. ನಮ್ ಕೈಯಲ್ಲಿ ಆಗ್ತಾ ಇಲ್ಲ ರೀ. ಇಲ್ಲಿ ಪ್ಯಾಸೆಂಜರ್ ಇಲ್ಲಿ ಬೈಕ್ ಟ್ಯಾಕ್ಸಿ ಬಂದು ಮಧ್ಯೆ ಇರೋ ಒಂದು ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ಒಂದು ಕಾರಣ, ಅಲ್ಲಿ ಸಿಂಗಲ್ ರೈಡು ಅಮೌಂಟ್ ಕಮ್ಮಿ ಇದೆ, ದುಡ್ಡಿರಲ್ಲ, ಒಂದಷ್ಟು ಜನ ಬಜೆಟ್ ಇರಲ್ಲ ಅಂಥವ್ರು ಓಡಿಸ್ತಾರೆ. ಅವರು ಹೆಲ್ಮೆಟ್ ಹಾಕೋತಾರ, ಹೆಲ್ಮೆಟ್ ಹಾಕಿಲ್ವೋ, ಇನ್ಶೂರೆನ್ಸ್ ಇದೆಯೋ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ವೋ, ಏನಿದೆಯೋ ನಮ್ಗೆ ಬೇಕಾಗಿಲ್ಲ. ಅದು ನಮ್ಗೆ ಕೇಳೋ ರೂಲ್ಸ್ ಇಲ್ಲ. ಅದಕ್ಕೆ ಆದಂಥ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ನಾವು ಹೋಗಿ ಅವ್ರಿಗೆ ಮನವಿ ಮಾಡ್ಬೋದು, ಅವ್ರಿಗೆ ಕೇಳ್ಕೊಬೋದು. ಆಟೋದವ್ರು ಇರಲಿ, ಕ್ಯಾಬ್ ಅವ್ರು ಇರಲಿ ಅಷ್ಟೇ. ನಾವು ನಿಲ್ಲಿಸಿ ಕೇಳ್ಬೋದು, ಹಿಂಗಿದೆ ಅಪ್ಪ, ಹಿಂಗ್ ಮಾಡಬೇಡ, ಹಿಂಗ್ ಬಂದಾಗಿದೆ, ಈ ತರ ಹಿಂಗಿದೆ. ನಾವೇನ್ ಮಾಡೋ ಸಾಧ್ಯತೆ ಇರುತ್ತೆ? ಅವ್ರೇನ್ ಮಾಡ್ತಾರೆ, ಡ್ಯೂಟಿ ಮಾಡ್ಬೋದು. ಸುಮಾರಷ್ಟು ಬೈಕ್ ಟ್ಯಾಕ್ಸಿ ಅವ್ರು ಇರ್ಲಿ, ಡ್ಯೂಟಿ ಮಾಡಕ್ ಹೋಗ್ಬೇಡಿ. ಆಟೋದವ್ರು ಇನ್ನ ರೋಜ್ಗಾರ ಹೊಳ್ತಾರೆ. ನಾವ್ ಅಷ್ಟ್ ಹೇಳಿ ಅವ್ನ್ ರ್ಯಾಪಿಡ್ ಅವ್ನು ಇದ್ ಮಾಡ್ತಾವನೆ, ಹೊಡೆದಾಟ ಆಗುತ್ತೆ. ಏನೇ ಒಂದಾದ್ರು ಕೇಸ್ ಆಗಿದೆ, ಏನ್ ಮಾಡ್ತೀರಾ? ಬೈಕ್ ಟ್ಯಾಕ್ಸಿ ಅವ್ರು ಇರ್ಲಿ, ಯಾರೇ ಇರ್ಲಿ, ಆಟೋದವ್ರು ನೀವು ದುಶ್ಮನ್ ತರ ನೋಡ್ತೀರಾ ಆಟೋದವ್ರನ್ನ. ಯಾರ್ರಿ ಅವರು ಹೇಳಿ? ಇಲ್ಲ ನಾವು ಯಾರು ಇರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಇವರು ಎಲ್ಲರೂ ದುಶ್ಮನ್ ತರ ನೋಡ್ತೀರ. ನೋಡಕ್ ಹೋಗ್ಬೇಡಿ. ಪ್ಯಾಸೆಂಜರ್ ಬಂದಿದ್ದಾರೆ, ಅವ್ರನ್ನ ಮೇಡಮ್ ಅಲ್ಲಿ ಇದಾರೆ, ನೋಡ್ತಾ ಇರಿ. ಕರ್ಕೊಂಡೋಗಿ ಬಿಟ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ನೋಡಿ ಮೇಡಮ್ನ ಕರ್ಕೊಂಬಂದ್ಬಿಟ್ಟೆ, ಡ್ಯೂಟಿನೂ ಮಾಡ್ಕೊಂಡು ವ್ಲಾಗು ಮಾಡಬೇಕು. ದಿನನಿತ್ಯ ಹೊಟ್ಟೆಪಾಡಿಗೆ ಇದಕ್ಕೆ ಬಂದಿದ್ದೀನಿ. ಇದರಲ್ಲಿ ನಂದೇ ಆದಂಥ ಒಂದು ಪ್ಯಾಷನ್. ಏನು ತೋರಿಸ್ಬೋದು, ನಮ್ಮ ವ್ಲಾಗ್ಸ್ ಇರ್ಬೋದು, ಡೈಲಿ ಲೈಫ್ ಸ್ಟೈಲ್ ಹೆಂಗಿದೆಯೋ ಅದು ತೋರ್ಸೋಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಬನ್ನಿ ಈಗ ಟಾಪಿಕ್ ಹೋಗೋದ. ಅವರು ಹೆಂಗಾರು ಡ್ಯೂಟಿ ಮಾಡ್ಕೊಳ್ಳಿರಿ, ನಮಗೆ ಅದು ಬೇಡವೇ ಬೇಡ. ನಮ್ಗೆ ಅದಕ್ಕೆ ಸಂಬಂಧಪಟ್ಟ ಇದಕ್ಕೆ ಇಲ್ಲ. ಯಾಕಂದ್ರೆ ನಾವು ಮುಂಚೆ ಮಾಡ್ತಿದ್ದೆ. ಈಗ ನಾನು ಆಟೋದವನಾಗಿಲ್ಲಿ, ನಮ್ಮ ಮಿತ್ರರು ಇರ್ಬೋದು, ಕ್ಯಾಬ್ ಅವ್ರು ಇರ್ಬೋದು, ಅವ್ರಿಗೆ ಹೇಳೋದು ಒಂದೇ ಒಂದು. ಯಾಕಂದ್ರೆ ನೀವು ಅದು ಮಾಡಿರಲ್ಲ, ಅದು ಮಾಡ್ಕೊಂಡ್ ಬಂದಿದ್ರೆ ನಿಮ್ಗೂ ಅದ್ರ ಬೆಲೆ ಗೊತ್ತಿರುತ್ತೆ, ಹೆಂಗೆ ಅಲ್ಲಿ ಏನೇನು ಕಷ್ಟಗಳಿದೆ ಅಂದ್ಬಿಟ್ಟು. ಗೊತ್ತಿಲ್ದಿರೋರಿಗೆ ತಿಳಿಸ್ತಾ ಇರೋದಷ್ಟೇ. ಯಾಕಂದ್ರೆ ಎಲ್ಲಾರ್ ವ್ಯೂ ಒಂದೊಂದ್ ಕಡೆ ಇರುತ್ತೆ. ಇಬ್ರು ಒಂದೇ ತರ ಕೆಲಸ ಮಾಡ್ಕೊಂಡ್ ಬಂದಿರೋನಿಗೆ ಗೊತ್ತಿರುತ್ತೆ ಏನೇನು ಹೆಂಗೆ ಅಂತ ಅಂದ್ಬಿಟ್ಟು ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ, ಅಲ್ಲಿ ದುಡ್ಕೊಬಿಡ್ತೀರಿ. ಮಳೆ ಬಂದಾಗ ಡ್ಯೂಟಿ ಮಾಡಕ್ ಆಗ್ತಾ ಇರ್ಲಿಲ್ಲ ಬೈಕ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತು ಏನೇನ್ ಪ್ರಾಬ್ಲಮ್. ಮಳೇಲಿ ಯಾರು ಮಾಡಕ್ಕಾಗಲ್ಲ, ಯಾರು ಬುಕ್ಕಿಂಗ್ ಮಾಡಲ್ಲ, ಆಗ ಆಟೋಗೆ ಡಿಮ್ಯಾಂಡು. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ, ಪೀಕ್ ಟೈಮಲ್ಲಿ ಏನಾಗ್ತಿದೆ ಗೊತ್ತಾ, ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಇವೆಲ್ಲ ಹಳೆ ವಿಡಿಯೋದ್ರಲ್ಲಿ ಅದೇ ಹೇಳ್ತಾ ಇರೋದು. ಒಂದು ಫೇರ್ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಅದು ಆದ್ರೆ ಓಕೆ. ನೀವು ಹೇಳ್ಬೋದು ಆಟೋದವ್ರು ಮೀಟ್ರ್ ಹಾಕಲ್ಲ ರೀ, ಬಂದ ಕಡೆ ಕರಿಯಲ್ಲ ರೀ, ಬಂದಿದ್ದ ಕಡೆ ಹೋಗಲ್ಲ ರೀ, ಮತ್ತೆ ಒಂದಷ್ಟು ಹೇಳ್ಬೋದು ಮೊಬೈಲ್ ನೋಡ್ಕೊಂಡು ಓಡಿಸ್ತಾರೆ, ಹಂಗೆ ಹಿಂಗೆ. ನೋಡಿ, ಪಬ್ಲಿಕ್ಕು ನಮ್ಮ ಮೇಲೆ ಹೇಳ್ತಾರೆ. ಈಗ ನಾನು ಆಟೋ ಡ್ರೈವರ್, ಈಗ ನಾನು ಪಬ್ಲಿಕ್ಕು ನನ್ನ ಮೇಲೆ ಹೇಳ್ತಾರೆ ಅಂತಂದ್ರೆ ರೆಸ್ಪಾನ್ಸಿಬಲ್ ನಾನು ಇದಕ್ಕೆ. ಹಾಗಂತ ನೀನು ನೀನು ಮಾತಾಡಲೇಬೇಕು, ನೀನು ಹೇಳಲೇಬೇಕು. ನೀನು ಎಲ್ಲಾದ್ರಲ್ಲೂ ಒಂದು ಕೊಣಕ್ ಹುಡುಕ್ತಾರೆ, ಕೊಣಕ್ ಮಾತುಗಳು ಎಲ್ಲಾದ್ರಲ್ಲೂ ಒಂದು ತಪ್ಪು ಹುಡುಕ್ತಾರಲ್ಲ, ಅದೇ ತರ ಅಂತಂದ್ರೆ ಪಬ್ಲಿಕ್ ಲೈಫೇ ಬೇರೆ, ರಿಯಾಲಿಟಿ ಲೈಫೇ ಬೇರೆ, ಎಲ್ಲ ಬೇರೆ ಬೇರೆ ಇರುತ್ತೆ. ಈಗೋ ಅನ್ನೋದು ಕ್ಲಾಶ್ ಆಗ್ತಾ ಹೋಗುತ್ತೆ. ಎಲ್ಲಾರ್ಗು ಈಗೋ ಕ್ಲಾಶ್ ಆದಾಗ ಜಗಳ ಅಲ್ಲೇ ಸ್ಟಾರ್ಟ್ ಆಗೋದು. ನೀನ್ ಯಾಕೆ ನೋಡ್ತೀಯ, ನೀನ್ ಯಾವನು, ಏನೇನೋ ಸುಮ್ನೆ. ಯಾಕಂದ್ರೆ ಅವ್ರು ಆ ಟೈಮಲ್ಲಿ ಯಾವ ಮೂಡಲ್ಲಿ ಇರ್ತಾರೋ, ಒಳ್ಳೆಯವ್ರೆ ಸರಿ ಏನೋ ಮಾಡ್ಕೊಳಮ್ಮ, ಅದೇನ್ ಹೋಗಮ್ಮ ಅಂತ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡಕ್ ಹೋಗಲ್ಲ. ನಾವು ನಮ್ಮ ಕೇರ್ಫುಲ್ ಅಲ್ಲಿ ಇರ್ರಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹಿಡಿತಾರೆ. ಮೀಟ್ರ್ ಹಾಕೊಂಡು ಓಡ್ಸಲ್ಲ, ಮೀಟ್ರ್ ಹೋಗಲ್ಲ, ಏರಿಯಾಕ್ ಬರಲ್ಲ, ಹಂಗೆ ಹಿಂಗೆ ಇದೆಲ್ಲ ಸ್ಟಾರ್ಟ್ ಆಯ್ತಾ ಹೋಗುತ್ತೆ. ಬೈಕ್ ಟ್ಯಾಕ್ಸಿ ಅವ್ರಿಗೆ ನಾನು ಮುಂಚೆ ಇಷ್ಟು ಒಂದು 3-4 ತಿಂಗಳು ಗೌರ್ಮೆಂಟ್ ಹೈಕೋರ್ಟ್ ಆರ್ಡರ್ ಆದ್ಮೇಲೆ 4-5 ತಿಂಗಳು
ಆಟೋದವ್ರು ಇರ್ಲಿ ಯಾರೇ ಇರ್ಲಿ ನಿಮ್ಮ ಹತ್ರ ಮಾತಾಡಿರ್ಲಿಲ್ಲ. ಓಡಿಸ್ತಾ ಇದ್ರು ಮಾತಾಡ್ತಿದ್ರ, ಕ್ಯಾಬ್ ಅವ್ರು ಇರ್ಲಿ ಯಾರು ಮಾತಾಡ್ತಿದ್ರ, ಯಾರು ಮಾತಾಡ್ತಿಲ್ಲ. ಏನಕ್ಕೆ? ಈ ಲೀಗಲ್ ಇದ್ದಾಗ ನಿಮ್ಗೆ ಯಾರು ಮಾತಾಡಿಲ್ಲ. ಇಲ್ಲೀಗಲ್ ಇದ್ದಾಗ ಹಿಡಿತಾರೆ, ನೈಟು ಹಿಡಿತಾರೆ, ಡೇನು ಹಿಡಿತಾರೆ. ನೀವೇನ್ ಮಾಡ್ತೀರಾ? ಏನೋ ಒಂದ್ ಸಣ್ಣ ಪುಟ್ಟ ಮಾತಿನ ಚಕಮಕಿಯಲ್ಲಿ ಜಗಳ ಆಗೋಯ್ತು, ಹೇಳ್ತೀನಿ ಕೇಳಿ, ಪೊಲೀಸ್ ಸ್ಟೇಷನ್ ಕೇಸು ಆ ಥರ ಏನಾದ್ರು ಹೋದ್ರೆ ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತೀರ ಆ ಪರ್ಸನ್ಗೇನೆ ಬೈತಾರೆ ಹೊರತು ನೀವು ಆಟೋದವ್ರಿಗೇನು ಬೈಯಕ್ ಹೋಗಲ್ಲ. ಹೇಳ್ತಿದ್ದ ಮಾಡ್ತಿದ್ದ ಅಂತ ಅವ್ರು ತಿರುಗಿ ನಿಮ್ಗೆ ನೀವು ಏನು ಹೇಳಿಲ್ಲ ಅಂತ ತಿಳ್ಕೊಳ್ಳಿ, ಹೇಳ್ಬಿಟ್ರು ಅಂದ್ಕೊಳ್ಳಿ, ಆಗೇನ್ ಮಾಡ್ತೀರಾ? ಸುಮ್ಮನೆ ಹೊಡೆದಾಟ ಇರ್ಲಿ, ಜಗಳಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಸಂಘಟನೆಗಳು ಇರ್ಬೋದು, ಒಂದಷ್ಟು ನಿಮ್ಮ ಇದ್ರಲ್ಲಿ ಕೂತ್ಕೊಂಡಿರ್ತೀರ. ಬೈಕ್ ಟ್ಯಾಕ್ಸಿಲೂ ಒಂದು ಸಂಘಟನೆ, ಆಟೋಗೂ ಒಂದು ಸಂಘಟನೆ ಇದೆ. ಆಟೋದವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೆ ಆ ಸಂಘಟನೆ ಬಂದು ಸ್ಟೇಷನ್ ಇರ್ಲಿ, ಕೋರ್ಟ್ ಇರ್ಲಿ, ಹೋಗಿ ನಿಂತ್ಕೊಳ್ಳುತ್ತೆ, ಫೇಸ್ ಮಾಡುತ್ತೆ. ಬೈಕ್ ಟ್ಯಾಕ್ಸಿಲ್ ಅದಿದ್ಯಾ? ಅದಿಲ್ಲ. ಯಾಕಂದ್ರೆ ಫ್ರೇಮ್ಗೋಸ್ಕರ ನಾವು ಮುಂದೆ ಬಂದು ತೋರ್ಸ್ಕೊಳ್ಳೋದಕ್ಕೋಸ್ಕರ, ಹೇಳ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಜನ ಮಾಡ್ಕೊಂಡಿರ್ತಾರೆ. ಒಂದಷ್ಟು ಜನ ಜೆನ್ಯೂನ್ ಆಗಿ ಬಂದು ಹೆಲ್ಪ್ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಆಗಿದೆ ಆ ಸೊಲ್ಯೂಷನ್ ಹುಡ್ಕೊಡ್ತಾರೆ. ಬೈಕರು ಇರ್ಬೋದು, ಎಲ್ಲಾ ಸಂಘಟನೆಗಳು ಅಷ್ಟೇ. ಯಾರು ಸಂಘಟನೆ ಅನ್ನೋದು ರಿಜಿಸ್ಟರ್ ಮಾಡಿರ್ತಾರೋ, ವಕೀಲರು ಇರ್ಬೋದು, ಎಲ್ಲಾರು ತಗೊಳ್ಳಿ. ಒಬ್ರು ಕ್ಯಾಬ್ ಓಡಿಸೋರು ಇರ್ಬೋದು, ಇಲ್ಲ ಗೌರ್ಮೆಂಟ್ ಸಂಘಟನೆಗಳು ಇರ್ಬೋದು, ಪೊಲೀಸ್ ಸಂಘಟನೆಗಳು, ಎಲ್ಲಾರು ಅವ್ರವ್ರದ್ದು ಒಂದು ಏನ್ ಹೇಳ್ತೀವಿ ತಪ್ಪಾಗ್ಬಾರ್ದು. ಆ ತಪ್ಪನ ಏನಾರು ಆಗಿದ್ರೆ ಅದನ್ನ ಸರಿಪಡಿಸೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರು ಮಾಡ್ಕೊಂಡಿರ್ತಾರೆ. ಅದ್ ಏನಾರು ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಬರ್ತಾರೆ, ತಿಳಿಸ್ತಾರೆ. ಇಲ್ಲಿ ನಮ್ಮಲ್ಲಿ ಈ ಇದ್ರಲ್ಲಿ ಇಲ್ಲ. ಹೇಳ್ತೀನಿ ಕೇಳಿ, ಬರಲ್ಲ, ಯಾರು ಬರಲ್ಲ. ಯಾಕಂತ ಕೇಳಿ, ಮಾಡಂಗಿಲ್ಲ ಅಂತ ಗೌರ್ಮೆಂಟ್ ಆರ್ಡರ್ ಇದೆ. ನೀನ್ ಮಾಡ್ತಾ ಇದ್ಯಾ? ರ್ಯಾಪಿಡೋದವ್ನು ಹೇಳ್ದ, ಈಗ ನಿನ್ಗೇನಾರು ಹೋಗಿ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ ಏನಾರು ಒಂದ್ ಮಾಡಿದ್ರೆ ನೀನ್ ಹೋಗಿ ಒಳಗಡೆ ಕೂತ್ಕೋತೀಯ, ರ್ಯಾಪಿಡೋದವ್ನು ಬಂದ್ಬಿಟ್ಟು ನಿನ್ ಬಿಡ್ಸ್ಕೊಂಬತ್ತಾನ? ಆ ಟೈಮಲ್ಲಿ ನಿನ್ ಫೋನ್ ಎತ್ತತಾನ? ಆಟೋದವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿ ಅಲ್ಲಿ ಏನಾರು ಆದ್ರೆ ಅವ್ರ ಸಂಘಟನೆ ಇರ್ಬೋದು, ಒಂದಷ್ಟು ಸಂಘಗಳು ಕಟ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ಆ ಏರಿಯಾದಲ್ಲಿ ಒಂದಷ್ಟು ಸಂಘಟನೆಗಳು ಇರುತ್ತೆ. ಅವರೆಲ್ಲ ಏನ್ ಮಾಡ್ತಾರೆ, ಫೋನ್ ಆಯ್ತು ಬಾಸ್, ಹಿಂಗಾಗಿದೆ, ಹಿಂಗಣ್ಣ, ಹಿಂಗಾಗಿದೆ ಅಣ್ಣ, ನೀವು ಬನ್ನಿ ಅಂತ ಹೇಳ್ತಾರೆ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಎಲ್ಲಾ ಕಡೆಯಿಂದ ಬರ್ತಾರೆ. ಮತ್ತೆ ರೋಡಲ್ಲಿ ಹೋಗ್ತಿರೋರು ಆ ಆಟೋದವನಿಗೂ ತೊಂದ್ರೆನೇ ಇರಲ್ಲ, ಯಾರಂತ ಅದ್ರ ಬಟ್ ನಿಂತ್ಕೋತಾರೆ ಬಂದಿ ಜೊತೆಲಿ, ಏನಾಗಿದೆ, ಏನ್ ಪ್ರಾಬ್ಲಮ್ ಅಂತ. ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಿರೋರು ನಿಲ್ಲಲ್ಲ, ಖಾಲಿ ಹೋಗ್ತಿರೋರು ಆ ಟೈಮಲ್ಲಿ ಆಫ್ ಮಾಡ್ಕೊಂಡು ಅವ್ರದ್ದೇನೇ ಕಮಿಟ್ಮೆಂಟ್ ಇದ್ರು ಒಂದು ಹಾಫ್ ಅನ್ ಅವರ್ ಇಲ್ಲಿ 1 ಅವರ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾರೆ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಎಲ್ಲರೂ ನೋಡಿರ್ತೀರಾ. ನಾನು ಅದಕ್ಕೆ ಆರಾಮ ಸುಮ್ಮನೆ ತಗೊಂಡ್ಬಿಟ್ಟಿದ್ದು. ನಾನು ಜೆನ್ಯೂನ್ ಆಗಿ ಹೇಳ್ತೀನಿ, ಇರೋದು ಜೆನ್ಯೂನ್ ಆಗಿ ಮಾತಾಡ್ಬೇಕು. ಸುಮ್ಮನೆ ಏನೋ ಒಂದು ಕಾಗಪ್ಪಂಗ್ ಗೂಗಪ್ಪಂಗ್ ಕತೆಗಳೆಲ್ಲ ನಾನು ಹೇಳಕ್ ಹೋಗಲ್ಲ. ಇರೋದು ಜೆನ್ಯೂನ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ನಿಮ್ಗೆ ತಿಳಿಸ್ಬೇಕು. ಇದೆಲ್ಲ ನಿಮ್ಗೆ ಯಾರು ತಿಳ್ಸಲ್ಲ, ಇವೆಲ್ಲ ಯಾರು ನಿಮ್ಗೆ ಹೇಳಲ್ಲ. ಹಂಗಾಗಿದೆ, ಹಿಂಗ್ ನಡೀತಾ ಇದ್ದೀರಿ. ರಿಯಾಲಿಟಿನೇ ಬೇರೆ. ನಿಮ್ಗೆ ಅಲ್ಲೇನು ರೀಲಲ್ಲಿ ತೋರಿಸ್ತಾರಲ್ಲ ಅದೇ ಬೇರೆ. ರೀಲಲ್ಲಿ ಏನೋ ಒಂದು ತೋರಿಸ್ತಾರೆ, ರಿಯಾಲಿಟಿ ಯಾರು ಹೇಳ್ತಾರೆ ನಿಮ್ಗೆ? ಅವ್ರ ಬಗ್ಗೆನೂ ಪಾಯಿಂಟ್ ಆಫ್ ವ್ಯೂ ನೀವು ಯೋಚನೆ ಮಾಡ್ಬೇಕು ತಾನೆ. ಲೋನು ಪ್ರತಿಯೊಂದು ಇರುತ್ತೆ. ನೀವು ಲೋನ್ ಒಂದು 3,000, ನಾನು ಅಷ್ಟೇ, ಬೈಕ್ ಇದೆ, ಈಗಲೂ ಬೈಕ್ 3,000 ಲೋನ್ ಕಟ್ತಾ ಇದ್ದೀನಿ. ಆಟೋಗೆ 15,000 20,000 ತಿಂಗಳಾಯ್ತು ಅಂದ್ರೆ ಸರ್ವೀಸು. ಅದು 1,000 ರೂಪಾಯಿ ಇದ್ರೆ ಸರ್ವಿಸ್ ಮುಗಿಸ್ತಾ ಇದ್ದೆ. ಇದು 4,000 5,000 ಅದು ಹೋಗಿದ್ರೆ ಅದೊಂದು ಇದೊಂದು ಬರ್ತಾ ಇರುತ್ತಾ ತಿಂಗಳಿಗೆ. 2 ತಿಂಗಳಿಗೆ ಇಟ್ಕೊಳ್ಳಿ. ಬೈಕು ಅಷ್ಟೇ, ಇದು ಅಷ್ಟೇ. ಟೈರ್ಗಳು ಹೋದ್ರೆ ಸರಿ, ಒಂದು ಪಂಚರ್ ಆಯ್ತು, ಸರಿ. ಇದು ಪ್ಯಾಸೆಂಜರು, ಅದರಲ್ಲೂ ಅಷ್ಟೇ, ಪಿಕಪ್ ಇಲ್ಲ. ಇದು ಹೆಂಗೆ ಗ್ಯಾಸ್ ರೇಟು ಅದು ಇದು ಅಂತ ಗ್ಯಾಸ್ ಸ್ಟೇಷನ್ ಅಲ್ಲಿ ಹೋಗಿ ನಿಂತ್ಕೋಬೇಕು. ಎಲ್ಲಾನು ಇದೆ. ನಿಮ್ಗಾರೆ ಪೆಟ್ರೋಲ್ ಹಾಕ್ಸ್ಕೊತೀರ, ಬಂದ್ಬಿಡ್ತೀರ. ಗ್ಯಾಸ್ ಸ್ಟೇಷನ್ ಅಲ್ಲಿ ನೀವೇ ನೋಡಿ, ಎಷ್ಟು ಕ್ಯಾಬ್ ಇರ್ಬೋದು, ಎಲ್ಲೋ ಬೋರ್ಡ್ ಇರ್ಬೋದು, ಎಲ್ಲಾನು ಒಂದು ಸಿಸ್ಟಮ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ಕಷ್ಟ ಆಗುತ್ತೆ. ಹೋಗ್ತಾ 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 ಸ್ವಲ್ಪ ಫ್ರೀ ಆಗುತ್ತೆ. ಈ ಗ್ಯಾಸ್ ಸ್ಟೇಷನ್ಗಳು ಎಲ್ಲಾ ಕಡೆನೂ ಓಪನ್ ಮಾಡ್ತಾ ಇದ್ದಾರೆ. ಈಗ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಾ ಕಡೆ ಓಪನ್ ಆದ್ರೆ ಮಾಮೂಲಿ ಪೆಟ್ರೋಲ್ ಹೆಂಗ್ ಸಿಗುತ್ತೆ ಹಂಗ್ ಸಿಗುತ್ತೆ. ನಮಗೂ ತೊಂದರೆ ಏನಿಲ್ಲ. ನಿಮ್ಗೆ ಹೇಳ್ತಾ ಇರೋದು, ಎಲ್ಲಾದ್ರಲ್ಲೂ ಕಷ್ಟಗಳಿದೆ, ಎಲ್ಲಾದ್ರಲ್ಲೂ ತಪ್ಪುಗಳಿದೆ. ನೀವು ಬರೀ ತಪ್ಪೇ ಎತ್ತಿ ಮಾತಾಡ್ಕೊಂಡು ನಾವು ಮಾಡಿದ್ದೇ ಸರಿ, ನಾವು ಹೇಳಿದ್ದೇ ಸರಿ, ನನಗೆ ಗೊತ್ತಿದ್ದೇ ಎಲ್ಲ, ನಾನೇ ಫುಲ್ ಎಜುಕೇಟೆಡ್, ನಾನೇ ಫುಲ್ಲು, ನನ್ನಿಂತ ಯಾರು ಇಲ್ಲ, ಇದೆಲ್ಲ ಕಲ್ಪನೆಯಿಂದ ಆಚೆ ಬರಬೇಕು. ರಿಯಾಲಿಟಿಯಾಗಿ ಬಂದು ಯೋಚನೆ ಮಾಡಿ ಮಾತಾಡಿ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಒಂದು ಕೂತ್ಕೊಂಡು ಕೋಪಕ್ಕೆ ಇದು ಮಾಡ್ಕೊಂಡು, ರೀ ನಮ್ಗೆ ಯಾಕ್ರಿ ಕೇಳಬೇಕು, ಗೌರ್ಮೆಂಟ್ ಎಲ್ಲೋ ಬಡ್ಕೊಡಲ್ಲ ರೀ,
ನಿಮ್ದು ಈಗ ಗೌರ್ಮೆಂಟ್ ಎಲ್ಲೋ ಬಡ್ಕೊಡಲ್ಲ, ಸರಿ ನಂಗೆ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆಟೋ ತಗೊಂಡಿದ್ದು. ಯಾರು ಈಗ 1 ವಾರ 2 ವಾರ ಕೂತ್ಕೊಂಡೆ ಮನೇಲಿ, ಯಾರು ಕೂಡ ಈಗ ಆಟೋದವ್ರು ಏನು ಹೇಳ್ತಾ ಇದ್ದಾರೆ, ನೀನ್ ಬೈಕ್ ಟ್ಯಾಕ್ಸಿ ಮಾಡಬೇಡ, ನೀನು ಹೊಸ ಆಟೋ ತಗೋ, ಇಲ್ಲ ಸೆಕೆಂಡ್ ಆಟೋ ತಗೋ, ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಇಟ್ಕೋ, ಎಲ್ಲ ತಗೋಬಾ, ಇಲ್ಲ ಕ್ಯಾಬ್ ತಗೊಂಬಂದು ಡ್ಯೂಟಿ ಮಾಡು. ಯಾರು ಬೇಡ ಅಂತ ಇದ್ದಾರೆ? ಅವ್ರು ಯಾರಾದ್ರೂ ನಿಮ್ಗೆ ಬೇಡ ಅಂತಾರ? ಅದು ಯೋಚನೆ ಮಾಡಬೇಕು, ಅದು ನೀವು ಥಿಂಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇರೋದೇ ಅದು. ಎಲ್ಲ ಯೋಚನೆ ಮಾಡಿ ಥಿಂಕ್ ಮಾಡಿ ಡ್ಯೂಟಿ ಮಾಡಿ. ಯಾವ್ದು ಬೇಕು ಸುಮ್ಮನೆ ಏನೋ ಒಂದು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಒಳಗಡೆ ಹೋಗ್ಬೇಡಿ. ಕೋಪಕ್ಕೆ ನಾವು ಈ ಹೇಳ್ತೀವಲ್ಲ, ಈ ದುಡುಕ್ ಬುದ್ಧಿ ಏನೋ ಹೇಳ್ತಾರೆ, ಗಾದೆ ಯಾರಿಗಾರು ಚೆನ್ನಾಗಿ ಅದ್ ಗಾದೆ ಗೊತ್ತಿರ ಅದೊಂದು ಲೈನ್ ಒಳ್ಳೆ ಹೇಳ್ರಿ. ಯಾರು ನಮ್ಮ ಅಕ್ಕವ್ರು ಇರ್ಬೋದು, ಅಣ್ಣವ್ರು ಯಾರು ನೋಡ್ತಿರ್ತೇವೆ ವಿಡಿಯೋ, ಆ ಗಾದೆ ಒಂದು ಚೆನ್ನಾಗಿ ಹೇಳ್ತೇವೆ. ದುಡ್ಡು ಬುದ್ಧಿಗೆ ಏನೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ, ಅದು ಲೈನ್ ಫುಲ್ ಕಮೆಂಟ್ ಹಾಕ್ಬಿಟ್ಟು ನೀವು ಅದು ಲೈನ್ ಕಂಪ್ಲೀಟ್ ಮಾಡಿ, ನಾನು ಅದು ಕಮೆಂಟ್ನ ಪಿನ್ ಮಾಡ್ತೀನಿ. ಈ ಲೈನ್ ಪಿನ್ ಮಾಡಿ. ಈ ಥರ ಕೊಡಕ್ಕೆ ಹೋಗ್ಬಿಡ್ರಿ ತುಂಬ, ಯಾಕಂದರೆ ತುಂಬ ಪ್ರಾಬ್ಲಮ್ ಇದೆ. ಯೋಚನೆ ಮಾಡಿ. ಈಗ ನೀವು ಬರ್ತೀರಾ, ಈಗ ನಾಳೆಯಿಂದ, ಈಗ ಶನಿವಾರ ಭಾನುವಾರ, ಆಮೇಲೆ ಎಲ್ಲ ಆಟೋದವನು ಸ್ಟಾರ್ಟ್ ಮಾಡ್ಕೋತಾನೆ, ಫೋಟೋ ಹೊಡೆಯುತ್ತ, ಏನಾರು ಹೊಡೆದ ಏನೋ ಆಯ್ತು, ಏನ್ ಮಾಡ್ತೀರಾ? ಬೈಕ್ ಅವ್ರು ಇರ್ಬೋದು, ಎಲ್ಲರೂ. ನಾನು ಅಷ್ಟೇ, ಒಂದಷ್ಟು ಜನ ನೈಟೆಲ್ಲ ಗಾಡಿ ಓಡಿಸ್ತಿರು, ಜೆನ್ಯೂನ್ ಆಗಿ ಹೇಳ್ತೀನಿ ಕೇಳಿ. ಹೋದೆ, ಒಂದಷ್ಟು ಜನದ ಹತ್ರ 15-20 ನಿಮಿಷ ಮಾತಾಡಿದ್ದೀನಿ. ಮಾಡಬೇಡಿ ಅಣ್ಣ, ಹಿಂಗಿದೆ, ಹಿಂಗೆ ಪ್ರಾಬ್ಲಮ್, ನಾನು ಬೈಕ್ ಓಡಿಸ್ತಾ ಇದ್ದೆ, ಹಿಂಗಿದೆ, ಇದು ತರ ಇದೆ, ಇಲ್ಲ ಅಣ್ಣ ನೀವು ಮುಂದಕ್ಕೆ ಏನಪ್ಪ ನಮ್ಗೆ ಸಜೆಷನ್, ಸ್ವಲ್ಪ ಜನ ಕೇಳಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಈ ಕಂಪ್ನಿಲಿ ಹಿಂಗೆ ಮಾಡ್ಕೊ. ಒಂದಷ್ಟು ಜನ ಏನು ಹೇಳ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಏನಾದ್ರು ಸ್ವಿಗ್ಗಿ ಮಾಡೋಕ್ಕಾಗುತ್ತೆ, ಝೊಮ್ಯಾಟೋಗೆಲ್ಲ ಪರ್ಮಿಷನ್ ಕೊಡ್ತೀರಾ, ಬೈಕ್ ಟ್ಯಾಕ್ಸಿಗೆ ಏನು ಕೊಡ್ತಾ ಇಲ್ಲ ಅಂತ. ಒಂದ್ ಹೇಳ್ತೀನಿ ಕೇಳಿ, ಅದ್ರಿಂದ ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಯಾರಿಗಾಗ್ತಾ ಇದೆ, ನೀವು ಬೈಕ್ ಇಟ್ಕೊಂಡು ಗಾಡಿ ಓಡಿಸ್ತೀರಾ, ಫುಡ್ ಡೆಲಿವರಿ ಮಾಡ್ತೀರಾ, ಇಲ್ಲ ಒಂದು ಪಾರ್ಸಲ್ ಅನ್ನೋದು ಡೆಲಿವರಿ ಮಾಡ್ತಾ ಇದ್ದೀರಾ, ಒಂದು ಚಿಕ್ಕ ಪಾರ್ಸಲ್, ದೊಡ್ಡ ಪಾರ್ಸಲ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಪೋಟ್ರು ಗಾಡಿ ಹಾಕೊಂಡಿರೋ ಅವ್ರ ಹೊಟ್ಟೆ ಮೇಲೆ ಎಲ್ಲ ಹೊಡಿಯಕ್ ಹೋಗ್ಬಿಡಿ. ಪೋಟ್ರಲ್ಲಿ ದೊಡ್ಡ ಗಾಡಿಗಳು ಹಾಕೊಂಡಿರ್ತಾರಲ್ಲ, ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿಯಕ್ ಹೋಗ್ಬಿಡಿ. ಚಿಕ್ಕದಾಗಿ ನಾರ್ಮಲ್ ಆಗಿ ಹೇಳ್ತಾ ಇರೋದು ನಿಮ್ಗೆ, ಜೆನ್ಯೂನ್ ಆಗಿ. ಅವ್ರಿಗೂ ನಿಮ್ಗೂ ತೊಂದರೆ ಆಯ್ತಾ ಇಲ್ಲ. ನೀವು ದೊಡ್ಡ ಬೈಕಲ್ಲೇ ಅವರು 2 ವೀಲರ್ 3 ವೀಲರ್ 4 ವೀಲರ್ ಅಲ್ಲಿ ತಗೊಂಡೋಗೋ ಬೀರನ್ನ ನೀವು 2 ವೀಲರ್ ಅಲ್ಲಿ ಎತ್ಕೊಂಡು ಹೋಗ್ತೀರಾ. ಅವ್ರಿಗೆ ಅಷ್ಟು ಬಂಡವಾಳ ಹಾಕಿರೋನ್ಗೆ ಏನಾಗುತ್ತೆ ಹೇಳಿ, 7 ಲಕ್ಷ 8 ಲಕ್ಷ ಹಾಕಿರೋನ್ಗೆ, ಟಾಟಾ ಎಸ್ ಗಾಡಿ ಅವನಿಗೆ, ನೀನ್ 2 ವೀಲರ್ ಅಲ್ಲಿ ಒಂದು ಬೀರೋ ಎತ್ಕೊಂಡು ಹೋಗ್ತಾ ಇದೆ, ಹೆಂಗಿರುತ್ತೆ? ಆಗಲ್ಲ. ಅದು ಇಮ್ಯಾಜಿನ್ ಹೇಳ್ತಾ ಇರೋದು. ಇದು ಇಲ್ಲಿ ಬೈಕ್ ಟ್ಯಾಕ್ಸಿ ಅವರು ಇರ್ಬೋದು, ಆಟೋದವ್ರಿಗೂ, ನೀವು ಇಲ್ಲಿಗೆ ಬಂದಾಗ ಇಲ್ಲಿ ಇದೇ ಸಿನಾರಿಯೋ ನಡೀತಾ ಇರೋದು. ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಂಡು ಹೊಂಟೋಯ್ತೀರಾ. ನಾನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಹೇಳ್ತಾ ಇರೋದು. ನಾನು ಇಲ್ಲಿ ಯಾವುದೇ ಪರವಾಗಿರ್ಲಿ, ಆಟೋದವ್ರ ಪರವಾಗಿರ್ಲಿ, ಬೈಕ್ ಟ್ಯಾಕ್ಸಿ ಪರವಾಗಿರ್ಲಿ, ಯಾರ ಪರವಾಗಿಲ್ಲ, ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಆಸ್ ಅನ್ ಪಬ್ಲಿಕ್ ಇಂದ, ನಾನು ಪಬ್ಲಿಕ್ ಥಾಟ್ ಆಫ್ ವ್ಯೂ ಇಂದನೂ ನಾನು ಹೇಳ್ತೀನಿ. ನನ್ನ ಒಪಿನಿಯನ್ ಏನಿದೆ, ಇಲ್ಲಿ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಅವರು ಯಾರೋ ಇನ್ಫ್ಲೂಯೆನ್ಸ್ ಮಾಡಿ, ಇಲ್ಲ ಇವ್ರು ಇನ್ಫ್ಲೂಯೆನ್ಸ್ ಮಾಡಿ ನಾನು ಹೇಳ್ತಾ ಇಲ್ಲ. ನಾನು ಕೆಲಸ ಮಾಡಿದ್ದೀನಿ, ನಾನು 2 ಕಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿಂದ ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್ ಅಷ್ಟೇ. ಇದು ಯಾವುದೇ ತರ ಯಾರಿಗೂ ಒಂದು ಬಾಧಿಸೋ ಆಗ ಒಪಿನಿಯನ್ ಅಲ್ಲ, ಇದು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ನಿಮ್ಗೆ, ಹಿಂಗೆ ಸಿಚುವೇಶನ್ ಹಿಂಗೆ ಕಷ್ಟ ಇದೆ ಅಂತ ಅಷ್ಟೇ. ಇದನ್ನೇ ನೀವು ಎತ್ಕೊಂಡು ಇಲ್ಲಿ ಯಾವುದೋ ಒಂದು ತಪ್ಪು ಹುಡ್ಕೋದು, ಕುಡ್ಕೋದು, ಇಲ್ಲಿ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಜೆನ್ಯೂನ್ ಆಗಿ ಈ ತರ ಎಲ್ಲ ಮಾತಾಡಲ್ರಿ. ನಾನು ಏನಿದೆಯೋ ಜೆನ್ಯೂನ್ ಆಗಿ, ನಿಮ್ಮ ಅಣ್ಣನ ತಮ್ಮನ ಹೆಂಗ್ ಮಾತಾಡ್ತಾನೋ ಹಂಗೆ ನಾನು ಹಿಂಗೆ ನೀವು ಅಣ್ಣ ತಮ್ಮನ ಜಗಳ ಆದಾಗೆಲ್ಲ ಒಂದು ಮಾತುಕತೆ ಡಿಸ್ಕಷನ್ಗೆ ಹೋಗ್ತಿರಲ್ಲ, ಹಂಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ನೀವು ಅಲ್ಲಿ ಮಾತಾಡ್ತಾ ಇಲ್ಲ, ನೀವು ಮನ್ಸಲ್ಲಿ ಅನ್ಕೋತಾ ಇರ್ತೀರ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಪಾಯಿಂಟ್ ಆಫ್ ವ್ಯೂ, ಥಾಟ್ ಆಫ್ ವ್ಯೂ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಬೆಳಗ್ಗೆ ಆಟೋದವ್ನು ಬರ್ತಾನೆ, 10 ಗಂಟೆ ಆದ್ಮೇಲೆ ಬುಕ್ಕಿಂಗೇ ಇರಲ್ಲ. ನಿಜ ಬುಕ್ಕಿಂಗ್ ಇರಲ್ಲ ರೀ. ನಾನು ಎಷ್ಟು ಸರಿ ನೋಡಿದ್ದೀನಿ ಗೊತ್ತಾ, 10 ಗಂಟೆಯಿಂದ 1 ಗಂಟೆ 2 ಗಂಟೆವರೆಗೂ ಬುಕ್ಕಿಂಗ್ ಇರಲ್ಲ. ಸ್ವಲ್ಪ ಒಂದಷ್ಟು ಬುಕ್ಕಿಂಗ್ ಬರ್ತದೆ. ಈ ನನ್ನ ಅವ್ರೆ ಒಂದಷ್ಟು ಜನ ನಮ್ಮಲ್ಲೂ ಸುಮ್ಮನೆ ಒಂದಷ್ಟು ಜನಕ್ಕೆ ರಾಂಗ್ ಮೆಸೇಜು, ವ್ಯೂಸ್ಗೋಸ್ಕರ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸ್ ನೇಮ್ಗೋಸ್ಕರ, ಒಂದಷ್ಟು ಏನೇನೋ ಟಾಪಿಕ್ಗೋಸ್ಕರ ಎಲ್ಲ ಏನ್ ಮಾಡ್ತಾರೆ, ವಿಡಿಯೋ ಮಾಡ್ಬಿಟ್ಟು ಆ ಕ್ಲಿಕ್ಕರ್ ಹಾಕೊಳ್ಳಿ, ಈ ಕ್ಲಿಕ್ಕರ್ ಹಾಕೊಳ್ಳಿ, ಇದ್ ಮಾಡಿ ಇಲ್ದಿರೋವೆಲ್ಲ ಹೇಳ್ಕೊಡ್ತಾರೆ. ನಮ್ಮವ್ರು ಕೆಡ್ಸೋರು ನಮ್ಮವ್ರೆ ಬರ್ತಾರೆ. ಒಂದಷ್ಟು ಜನ ಇಲ್ಲಿ ಆಟೋದವ್ರು ಯೂನಿಫಾರ್ಮ್ ಹಾಕಿಲ್ಲ, ಆಟೋದವ್ರು ಇದ್ ಮಾಡಿಲ್ಲ, ಆಟೋದವ್ನು ಹಂಗೋಯ್ತವನೆ. ಈಗ ನೋಡಿ, ನಾನು ಯೂನಿಫಾರ್ಮ್ ಇಲ್ಲೇ ಬಿಚ್ಚಿಟ್ಟಿದ್ದೀನಿ, ಶರ್ಟ್ ಹಾಕಿದ್ದೀನಿ, ಕವರಿಂಗ್ ಮಾಡಿದ್ದೀನಿ. ಆವಾಗಲೇ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯೂನಿಫಾರ್ಮ್ ಇಲ್ಲೇ ಬಿಚ್ಚಿಟ್ಟಿದೆ, ಹಾಕೊಳ್ಳೋದು ಬರ್ತದೆ, ಈಗ ಇಟ್ಟಿದ್ದೀನಿ. ವಿಡಿಯೋ ಒಂದು ಸ್ವಲ್ಪ ಶೂಟ್ ಎಲ್ಲ ಮಾಡಾದ್ಮೇಲೆ ಮಾಮೂಲಿ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ.
ಪೊಲೀಸ್ ಡಿಪಾರ್ಟ್ಮೆಂಟು ಎಷ್ಟು ಸದ್ರ ಕೊಟ್ಟಿದ್ದಾರೆ ಆಟೋದವ್ರಿಗೂ ಲೆಕ್ಕ ಹಾಕೊಳ್ಳಿ. ಯೂನಿಫಾರ್ಮ್ ಹಾಕೋಬೇಕು ಕಡ್ಡಾಯ ಇದ್ದೇ ಇದೆ. ಒಂದಷ್ಟು ಜನ ಯೂನಿಫಾರ್ಮ್ ಹಾಕಲ್ಲ, ಆದ್ರೂ ಪೊಲೀಸವ್ರು ಯಾರು ಹಿಡಿತಾರ ಹೇಳಿ? ಏನೋ ಒಂದು ಸಿಗ್ನಲ್ ಜಂಪ್ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಏನಾದ್ರು ಇತ್ತು ಅಂದ್ರೆ ಸಾರ್ ಬೆಳಗ್ಗೆಯಿಂದ ಡ್ಯೂಟಿ ಇಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಬೈಕ್ ಹಿಂಗಂತ ಅಂದ್ರೆ ಬಿಟ್ಟು ಬಿಡ್ತಾರೆ. ಅವ್ರೇನು ಜಾಸ್ತಿ ಒಳ್ಳೆಯವ್ರಿದ್ದಾರೆ, ನೀವೇ ನೋಡಿರ್ತೀರ. ಇವರೆಲ್ಲ ಸರಿ ಮಾತಾಡ್ತಿದ್ದೆ, ಅಣ್ಣ ಬಂದ್ಬಿಟ್ರು, ಅದು ಸ್ವಲ್ಪ ಗಾಡಿ ಒಂದ್ ಸ್ವಲ್ಪ ಪಾರ್ಕ್ ಮಾಡ್ತೀನಿ, ಸ್ವಲ್ಪ ಮುಂದೆ ತಗೊಳ್ಳಿ ಅಂತಂದ್ರು. ಇಲ್ಲಿ ಕೂತ್ಕೊಂಡಿದ್ದೀನಿ, ಸೇಫ್ ಆಗಿರೋ ಕಡೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಟಾಪಿಕ್ಕು ಡೈಲಿ ಒಂದೊಂದು ಮಾತಾಡ್ಬೋದ್ರಿ. ನಾನು ಈ ವಿಡಿಯೋ 30 ನಿಮಿಷ ಅಲ್ಲ 40 ನಿಮಿಷ ಹೋಗ್ಲಿ, ನನ್ಗೇನು ಟೆನ್ಷನ್ ಏನಿಲ್ಲ. ನೋಡ್ದಿರ ಇರ್ಲಿ, ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳಿ, ನನ್ಗೆ ಯಾವ್ದೇನು ತೊಂದರೆ ಏನಿಲ್ಲ. ವಿಡಿಯೋ ನೋಡ್ತಿರ್ಬೇಕಾರೆ ಯಾರಿಗಾರು ಒಬ್ಬನಿಗಾರು ಫುಲ್ ಅರ್ಥ ಆಗುತ್ತಾ? ಜಗಳ ಮಾಡ್ತೀನಿ ಅಂತ ಇಂಟೆನ್ಷನ್ ಅಲ್ಲಿ ಹೋಯ್ತಾನ ಗೊತ್ತಾ, ಅವ್ನ್ ಏನೋ ಬೇಡ ಗುರು ಅಂದ್ಬಿಟ್ಟು ಸುಮ್ನೆ ಇರ್ತಾನ. ಇಲ್ಲಿ ಒಂದಷ್ಟು ಜನ ಏನ್ ಹೇಳ್ತಾ ಇದ್ದೀರಾ, ಗೌರ್ಮೆಂಟ್ ಇದ್ ಮಾಡ್ಬಿಡುತ್ತೆ. ಏನು ಫೇವರ್ ಮಾಡಲ್ಲ, ಏನು ಮಾಡಲ್ಲ. ಹೇಳ್ತೀನಿ ಕೇಳಿ, ಆಟೋ ಯೂನಿಯನ್ ಪ್ರತಿಯೊಬ್ರು ಏನ್ ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ಮಾಡ್ಬೇಡ, ನೀನ್ ಮಾಡ್ಲೇಬೇಡ, ಬೇಕಾ ಆಟೋ ತಗೊಂಬಂದ್ ಮಾಡ್ಕೋ. ಈಗ ರ್ಯಾಪಿಡೋದವ್ರಿಗೂ ಅಷ್ಟೇ, ಓಲಾದವ್ರಿಗೂ ಅಷ್ಟೇ. ಅವ್ನು ನೋಡ್ತಾ, ಇವ್ರು ಯೂನಿಯನ್ ಎಲ್ಲ ನೋಡ್ತಾರೆ, ಬಂದ್ ಮಾಡ್ದೆ ಆಪಲ್ಲಿ ಓಕೆ ಸುಮ್ನಿರ್ತಾರೆ. ಇಲ್ಲ, ಇದು ನಾನು ಆಟೋದವನಾಗಿ ಹೇಳ್ತಾ ಇಲ್ಲ, ಯೂನಿಯನ್ ಅವ್ರ ಥಿಂಕಿಂಗ್ ಅಲ್ಲಿ ಹೇಳ್ತಾರೆ. ಇಲ್ವಾ, ಅವ್ರು ಏನೇನ್ ಸ್ಟ್ರೈಕ್ ಮಾಡಬೇಕು, ಎಲ್ಲ ರೋಡಲ್ಲಿ ಯಾರು ಹಿಡಿಬೇಕು ಎಲ್ಲ ಸ್ಟಾರ್ಟ್ ಮಾಡ್ಕೋತಾರೆ. ಗೌರ್ಮೆಂಟ್ಗೆ ಹೇಳಿದ್ದಾರೆ, ಗೌರ್ಮೆಂಟು ಒಂದಷ್ಟು ವೆಹಿಕಲ್ಗಳು ಸೀಸ್ ಆಗಿದೆ, ಒಂದಷ್ಟು ಜನ ಬೇಕು ಅಂತಾನು ಡ್ಯೂಟಿ ಮಾಡ್ತಾ ಇರ್ತೀರಾ. ವೆಹಿಕಲ್ ಸೀಸ್ ಆಗೋರೆ 3 ತಿಂಗಳಾದ್ರೂ ಗಾಡಿ ಕೊಡಲ್ಲ, 4 ತಿಂಗಳಾದ್ರೂ ಗಾಡಿ ಕೊಡಲ್ಲ. ನೀನ್ ಫೈನ್ ಕಟ್ಬೋದು, ಕೊಡಲ್ಲ, ಏನ್ ಮಾಡ್ತೀಯ ಆಗ? ಥಿಂಕ್ ಮಾಡು, ಯೋಚನೆ ಮಾಡಿ. ನೀವು ಏನೋ ಒಂದು ಉದ್ದೇಶ ಪೂರ್ವಕವಾಗಿ ನನಗೆ ಕಮಿಟ್ಮೆಂಟ್ ಇದೆ ಬ್ರೋ, ನನ್ನ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ. ಎಲ್ಲಾರು ಬಡವರೇ, ನಾನೇನ್ ಬಡವ ಅಲ್ವಾ? ನಂದೇನ್ ಕಮಿಟ್ಮೆಂಟ್ ಇಲ್ವಾ? ಅವ್ರದೇನ್ ಬಡವರು ಅಲ್ವಾ? ಅವ್ರದೇನ್ ಇಲ್ಲೊಂದಷ್ಟು ಜನ ಬೇಕು ಅಂತಾನೆ ಬರ್ತಾರೆ, ಅವ್ರಿಗೆ ಬಿಟ್ಬಿಡಿ. ಎಲ್ಲಾರು ಹೇಳ್ತಾ ಇರೋದು ಹೊಟ್ಟೆ ಪಾಡ್ಗೇನೆ, ಎಲ್ಲಾರು ಅವ್ರವ್ರು ದುಡಿತಾ ಇರೋದು. ಯಾರೇನ್ ದರೋಡೆ ಮಾಡ್ಕೊಂಡು ಇಲ್ಲೇನು ಬಂದು ಕೆಲ್ಸಕ್ಕೆಲ್ಲ ಇದ್ ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡಿ. ಸುಮ್ಮನೆ ಆಟೋದವ್ರಿಗೆ ಬೈಯೋದಿರ್ಬೋದು, ಇಲ್ಲ ಕ್ಯಾಬ್ ಅವ್ರಿಗೆ ಬೈಯೋದಿರ್ಬೋದು, ಒಂದು ಗೌರ್ಮೆಂಟ್ ಬೈಯೋದಿರ್ಬೋದು, ಯಾರು ಏನು ಮಾಡಕ್ ಹೋಗ್ಬಿಡ್ರಿ. ನಿಮ್ಗಿತ್ತ ಮನವಿ ಮಾಡ್ಬೋದು ಅಷ್ಟೇ. ನಾವು ಈಗ ನಾನು ಒಂದಷ್ಟು ವಿಡಿಯೋದಲ್ಲಿ ಎಲ್ಲಾರ್ಗು ಸುಮಾರು ನೆನ್ನೆ 15-20 ಬೈಕ್ ಅವ್ರಿಗೆ ಒಂದು 25 ಜನಕ್ಕೆ ಹೇಳಿದ್ದೀನಿ ಅನ್ಕೊಳ್ಳಿ. ಅಂದಾಜು 20-25 ಜನಕ್ಕೆ ಎಲ್ಲಾರ್ಗು ಹೇಳಿದ್ದೀನಿ. ಅದ್ರಲ್ಲಿ 3-4 ಜನ ಗಾಂಚಲಿ ಮಾಡ್ತಿರೋರು ನಮ್ದು ಏನೋ ಅಂತ ಮಾತಾಡಕ್ ಬರ್ತಾರಲ್ಲ, ಆ ಟೈಮಲ್ಲಿ ಮಾಡಬಾರ್ದು ಅಂತ ಇರ್ತೀವಿ, ಹಾಗೆ ಎತ್ಬಿಟ್ಟು ವಿಡಿಯೋ ಮಾಡಿರೋದು ಅಷ್ಟೇ, ನಿಮ್ಗೆ ತೋರ್ಸಕ್ಕೆ. ನೀವೊಂದಷ್ಟು ಜನ ಹೇಳ್ತೀರ, ನೀನ್ ಅಲ್ಲಿ ವರ್ಲ್ಡ್ ವಿಡಿಯೋಲಿ ನೀನೇ ಸರಿಯಾಗಿ ಮಾತಾಡಲ್ವಲ್ಲ ಗುರು. ಹಂಗೆ ಮಾತಾಡ್ಬೇಕಾರೆ ಚೆನ್ನಾಗಿ ಮಾತಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಟೆಂಪರ್ ಜಾಸ್ತಿ ಆದಾಗ, ನಿಮಗೆ ಟೆಂಪರ್ ಜಾಸ್ತಿ ಆದಾಗ ಏನ್ ಮಾಡ್ತೀರಾ ಹೇಳಿ? ಫ್ಲೋ ಅಲ್ಲಿ ಹೋಯ್ತಾ ಇರುತ್ತೆ. ಫ್ಲೋ ಅದು ಏನು ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಆ ಟೈಮ್ ಅನ್ನೋದು ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಶಾಂತ. ಅದಕ್ಕೆ ಏನ್ ಮಾಡ್ತೀನಿ, ಜಗಳ ಮಾಡ್ಕೊಳಕ್ ಹೋಗಲ್ಲ, ಸುಮ್ಮನೆ ಎತ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ಬಿಡ್ತೀನಿ. ಎಲ್ಲಿ ಏನು ಹೇಳ್ಬೇಕು ಅಲ್ಲಿ ಹೇಳ್ತೀನಿ. ನಿಮ್ಗಿದೆ ಒರಿಜಿನಾಲಿಟಿ, ಏನೇನು ನಡೆಯುತ್ತೆ ಅನ್ನೋ ಒರಿಜಿನಾಲಿಟಿ ತೋರಿಸ್ಬೇಕಾಗಿತ್ತು, ಹೇಳಿದ್ದೀನಿ. ಇನ್ನ ನಿಮಗೆ ಒಂದಷ್ಟು ಟಾಪಿಕ್ ಬಗ್ಗೆ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ಅಂದರೆ ನನಗೆ ಹೇಳಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ನಿಮ್ಮ ಹತ್ರ, ಏನ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡೋದ, ಸುಮ್ಮನೆ ಯಾರೇ ಇರಲಿ ಬೈಯಕ್ಕೆ ಹೋಗ್ಬಿಡ್ರಿ. ಯಾರೇ ಇರ್ಲಿ ಸುಮ್ನೆ ಎಲ್ಲ ಬೈಯಕ್ ಹೋಗ್ಬೇಡಿ. ಯಾರಿಗೆ ಇರ್ಲಿ, ಅವ್ರೇನು ಹೊರ ರಾಜ್ಯದವ್ರ ಇಲ್ಲ ಹೊರ ದೇಶದವ್ರ? ನಾನು ಈಗ ಎತ್ಕೋಬಹುದು ಆ ದೇಶದವ್ರ ಈ ದೇಶದವ್ರ ಅಂತ. ಆ ಧರ್ಮದವ್ರು ನೋಡೋರು ಇರ್ತಾರಲ್ಲ, ಅವ್ರಿಗೆ ನಾವು ಎದುರಾಕೊಳ್ಳಂಗ. ಇದ್ರಲ್ಲಿ ಸುಮಾರು ಇದೆ ರೀ, ಅಷ್ಟೊಂದಷ್ಟು ಗೈಡ್ಲೈನ್ಸ್ಗಳಿದೆ, ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಒಂದಷ್ಟು ಇದಿದೆ. ನಾವು ತುಂಬಾ ಏನೋ ಮಾತಾಡ್ತೀವಿ, ನಮಗೆ ಎಲ್ಲ ಗೊತ್ತು ಅಂತೆಲ್ಲ ಮಾತಾಡಕ್ಕಾಗಲ್ಲ. ಅದಕ್ಕೆ ಅವ್ರೇನ್ ಹೊರ ದೇಶದವ್ರ ಹೇಳಿ? ನೀವು ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ಇಲ್ಲಿರೋರು. ವಿ ಆಲ್ ಆರ್ ಇಂಡಿಯನ್ಸ್, ನಾವೆಲ್ಲ ಭಾರತೀಯರು. ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಲೆಂತ್ ಆಗಿ ಹೋಗಿದ್ರು ನಾನು ಏನ್ ತಿಳಿಸ್ಬೇಕು, ಏನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಬೇಕಾಗಿತ್ತು ಮಾತಾಡಿರ್ತೀನಿ.
ವಿಡಿಯೋ ಸ್ಕಿಪ್ ಮಾಡ್ಕೊಂಡವ್ರಿಗೆ ನಾನು ಏನು ತಲೆ ಕೆಡ್ಸ್ಕೊಳಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಿರಲ್ಲ. ಏನಂತ ಬಂದು ವಿಡಿಯೋದಲ್ಲಿ ಫುಲ್ ಕಂಟೆಂಟ್ ಅನ್ನೋದು ನೋಡಲ್ಲ, ಬೇಡ್ದಿರೋದೆಲ್ಲ ನೋಡ್ತಾರೆ. ಅವನು ಹಿಂಗಂತೆ, ಇವನು ಹಂಗ. ಬೇರೆ ಕಂಟೆಂಟು ನಿಮ್ಗೆ ದಿನನಿತ್ಯ ಜೀವನಕ್ಕೆ ನಿಮ್ಗೆ ಏನ್ ಬೇಕೋ, ನಿಮ್ಮ ಮನೋರಂಜನೆಗೆ ಏನ್ ಬೇಕು ನೋಡಿ, ನೋಡಬೇಡಿ ನಿಮ್ಮ ನಗು ನಿಮ್ಮ ಇದಕ್ಕೆಲ್ಲ. ಬಟ್ ಒಂದಷ್ಟು ಕಂಟೆಂಟು ನಿಮಗೆ ಆದಂತ ಕಂಟೆಂಟ್ಗಳಿರುತ್ತೆ, ನಿಮ್ಗೆ ಬೇಕಾಗಿರೋ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ ನಾವು ಹೋಗಿ ಅಂಥವ್ರನ್ನ ಜೆನ್ಯೂನ್ ಕ್ರಿಯೇಟರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ಒಂದಷ್ಟು ಯೂಟ್ಯೂಬರ್ಸ್ ಇರ್ಬೋದು, ಒಂದಷ್ಟು ಆರ್ಟ್ಸ್, ಎಲ್ಲರೂ ಮಾಡೋದು ಎಲ್ಲ ಥರನೂ ಕಂಟೆಂಟು ಜೆನ್ಯೂನ್ ಆಗಿ ಮಾಡ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಇದ್ರಲ್ಲೂ ತುಂಬಾ ಕಷ್ಟ ಇದೆ. ನಾನು ಒಂದೆರಡು ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ನನಗೆ ಮಾಡ್ತಾ ಇಲ್ಲ. ನೀವು ಮಾತಾಡ್ತಾ ಇದ್ದೀರಾ ಎಲ್ಲರೂ, ಆಟೋದವ್ರು ಇರ್ಬೋದು, ಇವ್ರು ಇರ್ಬೋದು. ನಿಮ್ಮ ನಾನು ಯಾರದೇ ಒಂದು ಕಮೆಂಟ್ ಏನು ಹಾಕಿದ್ದೀರೋ ನಾನು ಡಿಲೀಟ್ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಯಾರು ಹೆಂಗಾರು ಇರಲಿ, ಅವ್ನ ಕಮೆಂಟ್ ಹಂಗೆ ಇರುತ್ತೆ. ವಲ್ಗರ್ ಬ್ಯಾಡ್ ವರ್ಡ್ಸ್ ಮಾತ್ರ ಮಾತಾಡಬೇಡಿ. ಆ ರೀತಿ ಯಾವುದೇ ಥರ ಇನ್ನೊಬ್ರಿಗೆ ನೋವಾಗಂಗೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಆ ರೀತಿ ಇದುವರೆಗೂ ಯಾರು ಮಾಡಿಲ್ಲ. ಯಾಕಂದರೆ ಎಲ್ಲ ಈಗಿರೋ ನಮ್ಮ ಜನ್ಜಿಗಳು ನಾವೆಲ್ಲ ಎಜುಕೇಟೆಡ್ಗಳೇ, ನಾವು ಕ್ವಶನ್ ಮಾಡೋ ಲೆವೆಲ್ ಬಂದಿದ್ದೀವಿ. ಇನ್ನು ಮುಂದಿನ ತಲೆಮಾರು ಆಲ್ಪ ಬರ್ತಾರಂತೆ. ನಾವುಗಳೇ ಈ ರೀತಿ ಮೆಂಟ್ಲುಗಳು ತಲೆ ಕೆಟ್ಟವ್ರಂಗಿದ್ದೀವಿ. ಇನ್ನು ಆಲ್ಪಾಗಳು ಬಂದು ಏನೇನು ದವಾಗ್ತಾರೆ, ಅವ್ರು ಏನೇನು ಡಿಸೈಡ್ ಮಾಡ್ತಾರೆ ನಾವು ನೋಡೋದ. ಯಾಕಂದ್ರೆ ನಮ್ಮ ಏನು ಹಿಂದಿನ ಜನ್ರೇಷನ್, ಓಲ್ಡ್ ಜನರೇಷನ್, 90s ಕಿಡ್ಸ್ ಇವರೆಲ್ಲ ನೋಡ್ತಾ ಇರ್ತಾರೆ, ಏನೇನೋ ಮಾಡ್ತಾರಲ್ಲ ಇವರು ಹೆಂಗೆ ಎಲ್ಲರಿಗೂ ಒಂದೇ. ಅದೇ ಮನೋರಂಜನೆ ಹೆಂಗ್ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಅರ್ಟ್ ತರ ಯಾವುದೇ ತರ ಏನೋ ನೀವು ಎಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿರ್ರಿ, ನಾವು ನಿಮ್ಗೂ ಗೊತ್ತಿರುತ್ತೆ. ನಾವಂತಂದ್ರೆ ನಾನು ಹೋಗಿಲ್ಲ ಸ್ವಾಮಿ, ಇರೋದು ನಿಜ ಓಪನ್ ಆಗಿ ಹೇಳ್ತೀನಿ. ಸಪೋರ್ಟ್ ಮಾಡಿದೀವಿ, ಇಂಡೈರೆಕ್ಟ್ ಆಗಿ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಹೌದು, ಅವ್ರ ಪ್ರೊಟೆಸ್ಟ್ಗೆ ನಮ್ಮ ಬೆಂಬಲ ಇದೆ. ಏನ್ ನಮ್ಮ ಕಡೆ ಏನಾಗ್ಬೋದು ಅಷ್ಟೇ. ಬೇರೆವೆಲ್ಲ ನಾವು ಅಲ್ಲಿ ಎತ್ಕೊಂಡ್ಬಂದೆ ಜಗಳ ಮಾಡೋ ಇದು ಮಾಡೋ ಅವೆಲ್ಲ ನಾವು ಯಾವುದು ನಿಮ್ಗೆ ತಿಳ್ಸಲ್ಲ. ಈಗ ಫುಲ್ಲಾಗಿ ಮಾತಾಡಿದ್ದೀನಿ, ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿದ್ದೀರಾ. ನಿಮ್ಗೆ ಯಾವುದೇ ಥರ ಏನಾದ್ರು ವಿಷಯದ ಬಗ್ಗೆ ಮಾತಾಡಬೇಕು, ತಿಳಿಸ್ಬೇಕು, ಒಂದಷ್ಟು ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಬ್ಲಾಗ್ ಚಾನಲ್ ಆಗಿರೋದೇ ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಪ್ರತಿಯೊಂದು ನಿಮ್ಗೆ ಏನಿದೆಯೋ ಇದ್ದಂಗೆ ತೋರಿಸ್ತೀನಿ. ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ನನಗೂ ಒಂದಷ್ಟು ನಿಮಗೆ ಎಲ್ಲ ಥರ ತೋರಿಸ್ಬೇಕು, ನಿಮ್ಗಷ್ಟು ಕಾನ್ಸೆಪ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ಯಾಸೆಂಜರು ಮೇಡಮ್ ಬರ್ತಾ ಇದ್ದಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋದ, ನಾಳೆ ವಿಡಿಯೋದಲ್ಲಿ ಸಿಗ್ತಾ ಇರೋದು. ಬಾಯ್, ಟಾಟಾ, ಸಿ ಯು. ಈಗ ಮಳೆ ಬರ್ತಾ ಇದೆ, ನಾನು BTM ಅಲ್ಲಿ ಇದ್ದೀನಿ. ನಿಮಗೆ ಇಲ್ಲಿ ನೋಡಿ, ಒಂದು ಚೂರು ಒಳಗಡೆ ನೀರಿಲ್ಲ, ಕೆಳಗಡೆ ಇದೆ, ಕಾಲ ಹತ್ರ ಬಿಡಿ. ಮಳೆ ಹಂಗ್ ಬರ್ತಿದ್ವು ನೀರಿಲ್ಲ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಟ್ರಾನ್ಸ್ಪರೆಂಟು. ಇಲ್ಲಿ ನೋಡಿ, ಗೊತ್ತಾಗುತ್ತೆ ಇಲ್ಲಿ ನಿಮ್ಗೆ ಕಟ್ಟಿರೋದು ನೋಡಿ. ಇಲ್ಲಿ ಕಟ್ಟಿದ್ದೀನಿ, ಇಲ್ಲೊಂದ್ ಕಡೆ ಕಟ್ಟಿದ್ದೀನಿ. ಅದ್ ಬಿಟ್ರೆ ಕೆಳಗಡೆ ಅಷ್ಟೇ. ಇಲ್ಲಿ ಪ್ಯಾಸೆಂಜರ್ ಯಾರು ಕುತ್ಕೋತಾರೋ ಅವ್ರ ಒಳಗಡೆ ಬರಕ್ಕೆ ಸ್ಲೈಡಿಂಗ್ ಟೈಪ್ ಮಾಡಿದ್ದೀನಿ. ಬರ್ತಾರೆ, ಮಳೆ ಎಷ್ಟೇ ಬಂದ್ರು ಒಂಚೂರು ಅವ್ರಿಗೆ ನೀನು ಬರಲ್ಲ. ಹಿಂಗ್ ಬಿಟ್ಟಿದ್ದೀನಿ. ಅಲ್ಲಿ ಕಾರ್ನರಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅದು ಅಲ್ಲಿ ಕಾರ್ನರ್ಗೆ ಹೋಗೋದ್ರಿಂದ ಅದು ಏನು ತೊಂದರೆ ಆಗಲ್ಲ. ಈ ಕಡೆ ಫುಲ್ ಕವರ. ಈ ಸೈಡ್ ನೋಡಿ, ಈ ಸೈಡ್ ಫುಲ್ ಆಗಿ ಬ್ಯಾಗಿ ಕಟ್ಟಿದ್ದೀನಿ. ಇಲ್ಲಿ ಕಟ್ಟಿದ್ದೀನಿ, ಅಲ್ಲಿ ಕಟ್ಟಿದ್ದೀನಿ. ಅದು ಬಿಟ್ರೆ ಇಲ್ಲಿ ಕಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಮೇಲ್ಗಡೆ ಏನ್ ಮಾಡಿದ್ದೀನಿ ಅಂದ್ರೆ ಆ ವೆಲ್ಕ್ರೋ ಅಲ್ಲಿ ಅಂಟಿಸ್ಬಿಟ್ಟಿದ್ದೀನಿ. ಯಾತ್ಬಿಟ್ಟು ಈಗ ಆ ಥರ ಅಂಟಿಸ್ಬಿಡ್ತೀನಿ, ಕ್ಲಿಪ್ಪಿಂಗ್ ಮಾಡ್ತೀನಿ. ಒಂದು ಚೂರು ನೀರಿಲ್ಲ ರೀ, ನೋಡ್ರಿ. ಮಳೆ ಅಷ್ಟು ಬಂದಿದೆ, ನೀರಿಲ್ಲ ಅಷ್ಟೇ. ವಿಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಸರಿ, ನಿಮಗೆ ಫುಲ್ ವಿಡಿಯೋ ನೋಡಿರ್ತೀರಾ. ನಾಳೆ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಕಾನ್ಸೆಪ್ಟ್ ಕ್ಲೀನಾಗಿ ತಿಳಿಸ್ತೀನಿ. ನಾಳೆ ಸಿಗೋದ.